ಹೇಳ್ತೀಯೋ ಇಲ್ವೋ? ನೀನ್ ಕಾಣಿಸಿದ ತಕ್ಷಣ ಶೂಟ್ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ನೀನ್ ಹೊಡೆದಿರೋದು 1-2 ಕೋಟಿ ಅಲ್ಲ, 250 ಕೋಟಿ. CCTVಲೂ ರೆಕಾರ್ಡ್ ಆಗ್ದೆ, ಕೈಗೂ ಧೂಳ್ ತಾಕ್ದೆ, ಎಲ್ಲ ಆನ್ಲೈನ್ ಅಲ್ಲೇ ಹೊಡ್ಬಿಟ್ಟೆ ಅಲ್ಲ? ಆನ್ಲೈನ್ ಅಲ್ಲಿ ದುಡ್ಡು ಹೊಡೆಯೋದು ಅಷ್ಟೊಂದು ಸುಲಭನಾ? ಏನ್ ಮಾಡ್ತಿದ್ಯಾ? ಥ್ಯಾಂಕ್ ಯು ಸರ್. ಕೇಳಿದ್ರೆ ನನ್ನ ಅಕೌಂಟ್ಗೆ 50,000 ಟ್ರಾನ್ಸ್ಫರ್ ಮಾಡಿದೆ. 50,000? ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಅವ್ರ ಅಕೌಂಟ್ ಅಲ್ಲಿ ಇಟ್ಕೊಂಡಿರ್ತಾರೆ. ಆ ದುಡ್ಡಿನ ಜೊತೆ ಆಟ ಆಡೋದಕ್ಕೆ ನಿನಗೆ ಪಾಪ ಅನ್ಸ್ಲಿಲ್ಲ? ನಾನ್ ಮಾಡಿದ್ದು ಪಾಪ ಅಲ್ಲ, ಪುಣ್ಯ. ಶಟ್ ಅಪ್! ನನ್ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಕ್ಕೆ ನೀನ್ ಯಾರು? ದೇವ್, ಒಪ್ಕೋತೀನಿ, ನೀನ್ ಅನ್ಕೊಂಡ್ರೆ ರಿಸರ್ವ್ ಬ್ಯಾಂಕ್ನೇ ರೋಡ್ ಮೇಲೆ ತರ್ತೀಯ. ನಿನ್ ಟ್ಯಾಲೆಂಟ್ ನೋಡಿ ನಾವ್ ಶಾಕ್ ಆದ್ವಿ, ಆದ್ರೆ ನನ್ ಟ್ಯಾಲೆಂಟ್ ನೋಡಿ ನೀನೇನಾಗ್ತೀಯೋ? ನಿಜ ಹೇಳು, ನಿನ್ಗೋಸ್ಕರ ಕದ್ಯೋ ಬೇರೆಯವ್ರಿಗೋಸ್ಕರ ಕದ್ಯೋ? ಟೆಲ್ ಮಿ ದ ಟ್ರೂತ್. ಹೇಳೋ. ಫ್ರೆಂಡ್ಸ್ಗೋಸ್ಕರ. ಫ್ರೆಂಡ್ಸಾ? ಕಾಲೇಜ್ ಡೇಸ್ ಅಂದ್ರೆ ಹ್ಯಾಪಿ ಡೇಸ್, ಫ್ರೆಂಡ್ಸ್, ಫನ್, ಫ್ಯಾಂಟಸಿ. ಜೀವನದಲ್ಲಿ ಏನೋ ಸಾಧಿಸ್ಬೇಕು ಅನ್ನೋ ಒಂದು ಛಲ. ಏನು ಕಲ್ಮಶ ಇಲ್ದಿರೋ 4 ಹುಡುಗರ ಫ್ರೆಂಡ್ಶಿಪ್ ಬಗ್ಗೆ ನಿಮಗೇನು ಗೊತ್ತಿಲ್ಲ. ಯಾರವರು? ಫ್ರೆಂಡ್ಸ್. ಹಲೋ ಹಲೋ. ಮರಿ, ಯಾವ ಕ್ಲಾಸು? ಯಾವ ಕ್ಲಾಸು ಒಂದೇ? ನೀನ್ ಯಾವ ಕ್ಲಾಸು? ನ್ಯೂಲಿ ಅಪಾಯಿಂಟೆಡ್. ನ್ಯೂಲಿ ಅಪಾಯಿಂಟ್? ಯಾವ ಇಯರ್? ಥರ್ಡ್ ಇಯರ್ ಇಂಜಿನಿಯರಿಂಗ್. ಅದು ನ್ಯೂಲಿ ಅಪಾಯಿಂಟ್ ಅಲ್ಲಪ್ಪ, ಓಲ್ಡ್ ಅಪಾಯಿಂಟ್. ಏನ್ ನಿನ್ನ ಹೆಸರು? ರಾಜಕುಮಾರ್. ರಾಜ್ಕುಮಾರ? ಹಲೋ ಹಲೋ, ಕೈತಿಗೆ ಬೈ ನಿನ್ನ ಹೆಸರೇನು? ಐ ಆಮ್ ಚಿಂಟು, ಐಕಾನ್ ಆಫ್ ಕರ್ನಾಟಕ. ಚಿಂಟು ತರ ಇದೆಯಾ ನೀನು? ಹೆಂಗಿದ್ದೀನಿ? ಗುಲ್ಟು ತರ ಇದ್ಬಿಟ್ಟು ಚಿಂಟು ಅಂತ ಹೆಸರಿಟ್ಕೊಂಡಿದ್ಯಾ? ಅದ್ ಸರಿ, ಎಷ್ಟನೇ ಕ್ಲಾಸ್ ಅಂತ ಮರ್ಯಾದಿಂದ ಹೇಳಮ್ಮ. ಯಾರ ಮೇಲೆ ಕೈ ಹಾಕ್ತೀಯ? ಐ ಆಮ್ ಅ ಪ್ರಿನ್ಸಿಪಲ್ ಆಫ್ ದಿಸ್ ಕಾಲೇಜ್. ಈ ಹುಟ್ಟು ಪ್ರಿನ್ಸಿಪಲ್, ಈ ಟಿ ಶರ್ಟು, ಈ ನಿಕ್ಕರು, ಈ ಶೂ. ಪ್ರಿನ್ಸಿಪಲ್ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಹೆಂಗಿರ್ಬೇಕು? ಸೊಟ್ಟು ಬುಟ್ಟು ಹಾಕೊಂಡು ಫುಲ್ ಸೊಫಿಸ್ಟಿಕೇಟೆಡ್ ಆಗಿರ್ಬೇಕು. ನೀನ್ ನೋಡಿದ್ರೆ ಟೀ ಶರ್ಟ್ 3/4 ನಿಕ್ಕರ್ ಹಾಕೊಂಡು ಒಳ್ಳೆ ಲೋಪರ್ ಇದ್ದಂಗೆ. ಪ್ರಿನ್ಸಿಪಲ್ ಅಂತ ಹೇಳಿಲ್ಲ. ಗುಡ್ ಮಾರ್ನಿಂಗ್ ಸರ್. ಯಾರವನು? ನ್ಯೂ ಕಮರ್ ಸ್ಟೂಡೆಂಟ್ ಸರ್. ಇಡಿಯಟ್. ಓಲ್ಡ್ ಬ್ಯಾಚ್ ನ್ಯೂ ಕಮರ್ ಅಂತ. ಯಾರವನು? ಮತ್ತೆ ನೋಡು, ನಮ್ ಕಾಲೇಜ್ ಪ್ರಿನ್ಸಿಪಲ್ ಕಮ್ ಚೇರ್ಮನ್. ತಪ್ಪಾಗಾಯ್ತು ನನ್ಗೆ ಗೊತ್ತಾಗಿಲ್ಲ. ನಿಮ್ಮ ಡ್ರೆಸ್ ಹೋಗಿತ್ತು, ನಿಮ್ ಕರಡಿ ಟೋಪಿ ನೋಡ್ಬಿಟ್ರೆ ಕಡೆಗೆ ಅಸಹ್ಯವಾಗಿ ಕಂಡುಬಿಟ್ರಿ ಸರ್. ಆಯ್ತು, ಹೋಗೋ ಕ್ಲಾಸ್ಗೆ ನಡೆಯೋ. ಬರಲಿ. ಕಾಲೇಜಿಗೆ ಹೊಸ್ಬತಾನೆ. ಹೌದು ಸರ್. ಬಡ್ಡಿಗೆ ಕಾಸು ಗೀಸ್ ಬೇಕು ಅಂದ್ರೆ ಕೇಳು, ಕೊಡ್ತೀನಿ. ಬಡ್ಡಿಗೆ ಕಾಸ? ಅಪ್ಪ,
ಹೆಂಗಿದ್ಯಾ ಮಗ? ಚೆನ್ನಾಗಿದ್ದೀನಪ್ಪ. ಕಾಲೇಜು ಫೀಸ್ ಕಟ್ಬೇಕು ಅಂತ ಹೇಳಿದ್ದೆ. ಹೌದಪ್ಪ. ನೀನೇನು ತಲೆ ಕೆಡ್ಸ್ಕೊಬೇಡ. ನನ್ ತಲೆ ಅಡ ಇಟ್ಟಾದ್ರೂ ನಿಂಗೆ ದುಡ್ಡು ಕಳಿಸ್ತೀನಿ. ಮತ್ತೀಗ ಏನ್ ಮಾಡ್ತೀರಾ? ಮಗನ್ಗೆ ಫೀಸ್ ಕಟ್ಟೋ ಟೈಮ್ ಆಗಿದೆ. ಅದು ಸಾಲದು ಅಂತ 50,000 ಸಾಲ ಮಾಡಿ ಬೋರ್ ಹಾಕಿಸ್ದೆ. ಅದು ಹಾಳಾಗೋಯ್ತು. ಈಗ ಆ ಸಾಲನು ಕಟ್ಬೇಕು. ಮನೇಲಿ ಬೆಳಿತಿರೋ ಮಗಳಿದ್ದಾಳೆ. ಅವಳಿಗೆ ಸರಿಯಾಗಿ ಹೊಟ್ಟೆ ತುಂಬಾ ಊಟನೂ ಹಾಕಕ್ಕಾಗ್ತಿಲ್ಲ. ಹಿಂಗ್ ಖಾಲಿ ಕುಂತಿದ್ರೆ ಸಂಸಾರ ಹೆಂಗ್ ನಡೀತೇಳಿ? ನೀನ್ ಚೀಟಿ ದುಡ್ಡು ಯಾವಾಗ ಕೈಗೆ ಬರ್ತದೆ? ನಾಳೆನೋ ನಾಡಿದ್ದು ಅಂತಿದ್ದಾರೆ. ಅಷ್ಟಕ್ಕೂ ಈ ವ್ಯವಸಾಯನ ನಂಬ್ಕೊಂಡು ನಾವು ಸಾಧಿಸಿದಾದ್ರೂ ಏನ್ ಹೇಳಿ? ಸಾಲ ಮಾಡ್ಕೊಂಡು ಉಪವಾಸ ಇರೋದೇ ಆಯ್ತು. ನನ್ ಮಾತ್ ಕೇಳ್ರಿ. ನಾವು ನಮ್ಮ ಮಗನ ಹತ್ರ ಹೋಗ್ಬಿಡೋಣ. ಅಲ್ಲಿ ವಾಚ್ಮೆನ್ ಕೆಲ್ಸನೋ 10 ಮನೆ ಮುಸ್ರೆ ತಿಕ್ಕೊಂಡಾದ್ರೂ ಬದುಕೋಣ. ರೈತ ಜೀವನ ಹೆಂಗಾಗ್ಬಿಡ್ತು ನೋಡು. 10 ಎಕರೆ ಜಮೀನು ಇದ್ರುವೆ 10 ಮನೆ ಕಾಯ್ಕೊಂಡು ಮುಸುರೆ ತಿಕ್ಕೋ ಪರಿಸ್ಥಿತಿ ಬಂದ್ಬಿಡ್ತು. ಸರ್ಕಾರ ಒಂದ್ ಕಡೆ, ಪ್ರಕೃತಿ ಒಂದ್ ಕಡೆ ಏಟ್ ಮೇಲೆ ಏಟ್ ಕೊಡ್ತಾ ಹೋದ್ರೆ ರೈತನ ಬೆನ್ನು ಮೂಳೆ ಮುರಿದಂಗಾಗಿ ಎಲ್ಲ ಇದ್ದುವೆ ಅಂಗವಿಕಲರಾಗೋದ್ವು. ನಾನ್ ಹೇಳಿದ್ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ. ಕೊನೆಗೆ ನೀನ್ ಹೇಳ್ದಂಗೆ ಆಗ್ಬಿಡ್ತದೇನೋ. ಅಲ್ಲಿವರೆಗೂ ನನಗೊಂದು ನಂಬಿಕೆ. ಯಾವತ್ತಾದ್ರೂ ನಮ್ಮೂರ್ಗೆ ಪ್ರಾಜೆಕ್ಟ್ ಬಂದದ, ನಮ್ ಜೀವನನ ಬದಲಾಯಿಸ್ತದ ಅಂತ. ಈಗ ಅದೆಲ್ಲ ಯಾಕ್ರಿ? ಹೇಗಾದ್ರೂ ಮಾಡಿ ಮೊದ್ಲು ಮಗನ್ ಫೀಸ್ ಕಟ್ಟಿ ಸಾಕು. ಕಾಲ್ ದ ಕಸ್ಟಮರ್ಸ್. ನಂಬರ್ 1. ನಮಸ್ಕಾರ ಸರ್. ಹೆಸರು? ಅಂಜಪ್ಪನ್ ಮಗ ಗುಂಜಪ್ಪ ಸರ್. ಎಷ್ಟು ಗಿಂಜಿ ಬೇಕಪ್ಪ? 50,000 ಸರ್. ಬಡ್ಡಿ ಎಷ್ಟು ಗೊತ್ತು ತಾನೆ? ಎಷ್ಟಾದ್ರೂ ಪರವಾಗಿಲ್ಲ ಸರ್. ಅಲ್ಲೇ ಬಡ್ಡಿ ಪ್ರಾಂಪ್ಟ್ ಕಟ್ಟುವನು ಕೂಡ ಇಷ್ಟು ಕಾನ್ಫಿಡೆನ್ಸ್ ಆಗಿರಲ್ಲ ಕಣೆ. ಏನಾದ್ರೂ ನನ್ನ ಮಗನೇ ಉಡಾಫೆ ಮಾಡಕ್ ನೋಡ್ದು, ನಿನ್ನ ಸರ್ಟಿಫಿಕೇಟ್ ನನ್ನ ಹತ್ರ ಇದೆ. ನಾನು ಅದನ್ನ ಅಮ್ಮಕ್ ಬಿಡ್ತೀನಿ. ಓಕೆ ಸರ್. ಓಕೆ ಸರ್. ಕೊಡ ದುಡ್ಡು ಕೊಡ. ಅಮ್ಮಕೊಂಡು ಹೋಗಪ್ಪ. ಬಡ್ಡಿ ಕರೆಕ್ಟಾಗಿ ಕಟ್ಬೇಕು. ಕಟ್ತೀನಿ. ಆಯ್ತು ಹೋಗ. ನೆಕ್ಸ್ಟ್. ನಮಸ್ಕಾರ ಸರ್. ಏನ್ ಹೆಸರು? ಉಮಾ. ಏನಿವನು ಬೇರೆ ತರನೇ ಇದ್ದಾನಲ್ಲೋ. ಲೇ, ಉಮೇಶ ಇಲ್ಲ ಉಮಾಶ್ರೀನಾ? ಉಮೇಶ ಸರ್. ಬಿಟ್ರೆ ಉಮ್ಮಾನೇ ಕೊಟ್ಬಿಡ್ತಾನೆ. ಎಷ್ಟು ಬೇಕಾ? ಬರೀ 25,000 ಸರ್. 25,000 ಯಾಕೋ? ಸರ್ ನಿಮ್ಗೆ ರೀಸನ್ ಬೇಕಾ ಇಲ್ಲ ಬಡ್ಡಿ ಬೇಕಾ ಸರ್? ಈಗ ಬಡ್ಡಿ ಬೇಕು. ಆಮೇಲೆ ರೀಸನ್ ಹೇಳಿದ್ರೆ ಗೊತ್ತು ತಾನೆ? ಗೊತ್ತು ಸರ್. ಕೊಡ ದುಡ್ಡು ಕೊಡ. ತಿಂಗಳ ನೆಕ್ಸ್ಟ್ ಪ್ರೆಸೆಂಟ್ ಸರ್. ಕಾಣ್ತಾನೆ ಇಲ್ವಲ್ಲೋ. ಏನ್ ಹೆಸರು? ರಾಜ್ಕುಮಾರ್ ಅಲಿಯಾಸ್ ರಾಜ್. ಎಷ್ಟು ಬೇಕು? 1 ಲಕ್ಷ. ಯಾಕೋ? FB ಲಿ ನನ್ಗೊಂದು ಹುಡುಗಿ ಪರಿಚಯ ಆದ್ಲು ಸರ್. FB ಲಿ? ಹ್ಞೂ ಸರ್. ಅವಳ ಗೋವಾ ಕರ್ಕೊಂಡು ಹೋಗಿ ಕೆಸುನ ಆಡಿ ಹಂಗೆ ಬೀಚಲ್ಲಿ ಬಿದ್ದು ಸ್ವಿಮ್ಮಿಂಗ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಸರ್. ನೀನು ಗೋವಾಗ ಹೋಗಿ ಅವಳ ಜೊತೆ ಸ್ವಿಮ್ಮಿಂಗ್ ಮಾಡಿದ್ಮೇಲೆ ನಂಗಾನೇ ವಾಪಸ್ ಬರೋದು ಅಂತ ನನ್ಗೆ ಗೊತ್ತು. ಅವಳು ನಿನಗ್ ಮುಂಡಾಯಿಸ್ತಾಳೆ, ನೀನ್ ನನಗ್ ಮುಂಡಾಯಿಸ್ಬೇಕು ಅಂತ ಬಂದಿದ್ಯಾ ಸರ್? ಹಾ. ನಮ್ದು ಜೋಡಿ ಜಮೀನ್ದಾರ್ ವಂಶ. ಓಹೋ. ಎಲ್ರು ಎತ್ತಿನ ಮೇಯಿಸ್ತಾ ಇದ್ರೆ ನಾವು ಅವನೇನೆ ಮೇಯಿಸ್ತಾ ಇದ್ದೋ ಸರ್. ಹುಷಾರು, ಗೋವಾದಿಂದ ಬಂದ್ಮೇಲೆ ಎಮ್ಮೆ ಮೇಯ್ಸಕ್ ಹೋಗ್ಬಿಟ್ಯಾ? ನೋಡೋ, ನೀನು ಗೋವಾಗಾದ್ರೂ ಹೋಗು, ಗೋಲ್ಕೊಂಡಾಗಾದ್ರೂ ಹೋಗು, ದುಡ್ಡು ಕರೆಕ್ಟಾಗಿ ವಾಪಸ್ ತಂದ್ಕೊಡು. ಅಲ್ಲ, ಟೂರ್ ಹೋಕೆ ನಿನಗೆ ರಜಾನೇ ಇಲ್ವಲ್ಲ ಸರ್? ದುಡ್ಡೇ ಕೊಟ್ಮೇಲೆ ರಜಾನು ಕೊಟ್ಟಂಗೆ ಸರ್. ಅಟೆಂಡೆನ್ಸ್ ಬರ್ಕೊಳ್ಳಿ ಸರ್. ಪರ್ಮನೆಂಟ್ ಆಗಿ ರಜಾ ಸಿಗೋ ಚಾನ್ಸ್ ಇದೆ. ಬಡ್ಡಿ ಕರೆಕ್ಟ್ ಆಗಿ ತಂದು ಕಟ್ಬಿಡ್ಬೇಕು. ನಮ್ ದೊಡ್ಡಮ್ಮವರು ಯಾರು? ಮಾರಿ ಮುತ್ತು, ಅವ್ರು ಕೊಡ್ತಾರೆ ಬಿಡಿ ಸರ್. ಆಯ್ತು ಹೋಗಪ್ಪ. ಬರ್ಲಿ ಸರ್. ನಮಸ್ಕಾರ. ಬರ್ತೀವಿ ಸರ್. ಇವನೇ ಓರಿ ಮುತ್ತು ಇದ್ದಂಗವನೇ. ಏನೋ ಇದು? ಏನ್ ಮಗ ಇದು? ದೇವಸ್ಥಾನ ಮುಂದೆ ಪುಳಿಯೋಗರೆಗೋಸ್ಕರ ಒಳ್ಳೆ ಬರಿಗಟ್ಟೋರ್ ತರ ನಿಂತಿದ್ದಾರೆ. ಇಟ್ಸ್ ಎ ಮಿರಾಕಲ್. ಅವರು ನಮ್ ತರನೇ ಮಗ ಅಲ್ವಾ? ಓಲ್ಡ್ ಕಸ್ಟಮರ್ ಎಲ್ಲ ಬ್ರೇಕ್ ತಗೊಳ್ಳಿ. ನ್ಯೂ ಕಸ್ಟಮರ್ ಯಾರಿದ್ದೀರಾ? ಸರ್. ಸರ್, ನ್ಯೂ ಕಸ್ಟಮರ್ಸ್. ನಮಸ್ಕಾರ ಕಂದಮ್ಮಗಳ. ನಾನಿರದೇ ದುಡ್ಡು ಕೊಡಕ್ಕಪ್ಪ. ಎಷ್ಟು ಬೇಕು ಚಿನ್ನ ಮರಿಗಳೇ? 2 ಲಕ್ಷ ಸರ್. ಲಕ್ಷಕ್ಕೆ 20,000 ಬಡ್ಡಿ. ಗೊತ್ತು ತಾನೇ? ವರ್ಷಕ್ಕ ಸರ್? ನಿಮ್ಮ ತಾತ ಕೋಆಪರೇಟಿವ್ ಬ್ಯಾಂಕ್ ಇಡ್ತಾನಲ್ಲ, ಅಲ್ಲೋಗಿ ಕೇಳಿವಂತೆ. ಏಯ್, ನಿಮ್ಮ ಕಿಡ್ನಿನ ಮಾರಿದ್ರು ಚಿಂತೆ ಇಲ್ಲ, ಬಡ್ಡಿ ಮಾತ್ರ ಕರೆಕ್ಟ್ ಆಗಿ ಕಟ್ಬಿಡ್ಬೇಕು. ಬಡ್ಡಿ ಮಕ್ಕಳು. ಅದು ಓಕೆ ಸರ್. ನಂಗೆ ಒಂದೇ ಒಂದು ಡೌಟ್. ಏನಪ್ಪ? ಏನಾದ್ರೂ ಆಕ್ಸಿಡೆಂಟ್ ಅಲ್ಲೋ ಇಲ್ಲ ಕಾಮಾಲೆ ರೋಗ ಬಂದು ನಿಗ್ರಕೊಂಡ್ಬಿಟ್ರೆ ಬಡ್ಡಿ ಯಾರು ಕಟ್ಲಿ? ಕಾರ್ಪೊರೇಷನ್ ಕಟ್ಬಿಡಪ್ಪ. ಯಾಕೆ ಮಕ್ಕಳಲ್ಲಿ ನೋಡಿದ್ದೀನಿ. ಇದನ್ನ ತೆಗೆದು ಬಾಯಿಗೆ ಹಾಕೋ ಅವನಿಗೆ. ದುಡ್ಡು ಕೊಡೋ ನಾನು ನನ್ನೇ ಕಿಂಡಲ್ ಮಾಡ್ತೀಯ? ಇವನ್ನ ಬಿಟ್ಟಾಕಿ ಸರ್. ಸರ್ ಪ್ಲೀಸ್, ದುಡ್ಡು ಬೇಕು ಸರ್. ಸ್ವಲ್ಪ ಅರ್ಜೆಂಟ್ ಇದೆ. ತರಲೇ ನನ್ನ ಮಕ್ಕಳು ತಂದು. ಆದ್ರೂ ಸ್ವಲ್ಪ ಡೀಸೆಂಟ್ ಆಗಿದ್ದೀರಾ. ಕೊಡ ದುಡ್ಡು ಕೊಡ. ಥ್ಯಾಂಕ್ಸ್ ಗುರು. ಥ್ಯಾಂಕ್ ಯು ಸರ್. ಲೇ, ಯಾವುದಕ್ಕೂ ಸೈನ್ ಮಾಡಿಸ್ಕೊಂಡಿಲ್ಲ. ಅಮುಕ್ ಬಿಡೋಣ ಅಂತ ಏನಾದ್ರು 4 ಜನ ಯೋಚನೆ ಮಾಡಿದ್ರು, ನಿಮ್ಮ ಸರ್ಟಿಫಿಕೇಟ್ ನನ್ನ ಹತ್ರನೇ ಇದೆ. ಅರಿದು ಬಿಡ್ತೀವಿ. ತಗೋ, ಈ ವರ್ಷ ಕಾಲೇಜ್ ಫೀಸ್ ನಿಂದೆ ಡ್ಯೂ ಇರೋದು. ಹೋಗಿ ಕಟ್ಟು, ಇಲ್ಲ ಅಂದ್ರೆ ಸುಮ್ಮನೆ ಫೈನು.
ಥ್ಯಾಂಕ್ಸ್ ಕಣ್ರು. ನೀನ್ ಹೇಳೋ ಕತೆನಲ್ಲಿ ಫ್ರೆಂಡ್ಶಿಪ್ ಕಾಣಿಸ್ತಿದೆ, ಬಟ್ ನಿನ್ನ ಅವ್ರ ಮಧ್ಯೆ ಯಾವ ಫ್ರೆಂಡ್ಶಿಪ್ ಕಾಣಿಸ್ತಿಲ್ಲ. ಅವ್ರ ಬಗ್ಗೆ ನಮ್ಗೇನ್ ಹೇಳ್ತ್ಯಾ? ಡೈರೆಕ್ಟ್ ಆಗಿ ದುಡ್ಡಿನ ವಿಷಯಕ್ಕೆ ಬಾ. ಪೇಷನ್ಸ್ ಇಲ್ದೇ ಇರೋನು ಪೇಷಂಟ್ ಇದ್ದಂಗೆ. ದೇವ್, ನೀನ್ ಹೇಳು. ನನ್ನ ಕ್ಷೇತ್ರದ ಜನತೆ ಕಷ್ಟಪಡ್ತಿರೋದನ್ನ ನನ್ನ ಕಣ್ಣಿಂದ ನೋಡಕ್ಕಾಗ್ತಿಲ್ರಯ್ಯ. ಎಷ್ಟೋ ವರ್ಷಗಳಿಂದ ನೀವೆಲ್ಲರೂ ಕಷ್ಟ ಪಡ್ತಾನೆ ಇದ್ದೀರಾ. ನಿಮ್ ಕಷ್ಟ ಎಲ್ಲ ತೀರ್ಬೇಕಂದ್ರೆ ನಿಮ್ಮ ಜಮೀನನ್ನ ನಮ್ಮ ಮಂತ್ರಿಗಳು ಕೊಂಡ್ಕೊಂಡ್ರೆ ಮಾತ್ರ ತೀರುತ್ತೆ. ಹೋಗಿ ಮಂತ್ರಿಗಳನ್ನ ಕೇಳ್ಕೊಳ್ಳಿ. ಜಮೀನ್ ಕೊಂಡ್ಕೊಂಡು ಜೀವ ಉಳಿಸಿ ಅಣ್ಣ. ರೈತರು ಯಾವತ್ತೂ ಕಣ್ಣೀರ್ ಹಾಕಬಾರ್ದು. ಶ್ರಾವಣ ಮಾಸ ಮುಗಿಯೋಷ್ಟರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ. ನಮ್ಮ ರೈತರ ಪಾಲಿ ದೇವ್ರಣ್ಣ ನೀವು. ಬರ್ತೀವಣ್ಣ. ನಂಜಯ್ಯ, ಒಂದ್ ನಿಮಿಷ. ಜಮೀನ್ ಪತ್ರ ಇಲ್ಲೇ ಅವೆ. ಹೌದಾ? ಸರಿ, ಕೊಡು. ಏನ್ ಮಾಡೋದು? ಇದನ್ನ ಮಂತ್ರಿಗಳಿಗೆ ಕೊಟ್ಟು ಬರ್ತೀನಿ, ನೀವು ನಡೀರಿ. ಸರಿ. 1,500 ಎಕರೆ ಭೂಮಿ, ಇಡೀ ಈ ಗ್ರಾಮದ ಜನ, ಇವರನ್ನೆಲ್ಲ ಈ ಪ್ರಾಜೆಕ್ಟ್ ನುಂಗಾಗುತ್ತೆ. ಆ ಜಮೀನೆಲ್ಲ ನಮ್ಮ ಹೆಸರಿಗೆ ರಿಜಿಸ್ಟರ್ ಆದ್ಮೇಲೆ ಈ ಪ್ರಾಜೆಕ್ಟ್ ನಾನು ಶುರು ಮಾಡ್ತೀನಿ. ಇವಾಗ ಎಕರೆಗೆ 20,000 ಕೊಟ್ಟು ತಗೊಳ್ಳೋ ಭೂಮಿ ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ 20 ಲಕ್ಷ ಆಗುತ್ತೆ. 300 ಕೋಟಿ. ನಾನು ಎಲೆಕ್ಷನ್ಗೆ 20 ವರ್ಷಗಳಿಂದ ನಿಲ್ತಾ ಇದ್ದೀನಿ. 3 ಸಲ ಸೋಲ್ಸಿ ಒಂದೇ ಒಂದ್ಸಲ ಗೆಲ್ಸಿರೋ ನನ್ನ ಮಕ್ಕಳಿಗೆ ನಾನು ಹೆಂಗೋ ಕೆಲಸ ಮಾಡಿಕೊಡ್ಲಿ? ಅವರಿಗೆಲ್ಲ ನರಕ. ನೀನು ಮತ್ತೆ ಯಾಕೆ ಬಂದೆ? ಜಮೀನ್ ಪತ್ರಗಳನ್ನ ಕೊಟ್ಟೋಗೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ನೀವು ಎಷ್ಟು ಒಳ್ಳೆಯವನು ನೀನು. ನಿಮ್ಮಂತ ಒಳ್ಳೆಯವರು ಕಣ್ಣೆದುರಿಗಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಈ ಭೂಮಿ ಮೇಲೆ ನಂಬಿಸಿ ಕೊತ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಆದ್ರೆ ಭೂಮಿನ ನಂಬಿರೋ ರೈತ ಯಾವತ್ತೂ ಮೋಸ ಹೋಗಿಲ್ಲ. ಅಂತ ರೈತರಿಗೆ ಮೋಸ ಮಾಡಿದ್ರೆ ನೀನು ಸರ್ವನಾಶ ಆಗೋಗ್ತೀಯ, ನಾಶ ಆಗೋಗ್ತೀಯ. ತಪ್ಪಾಯ್ತಣ್ಣ, ಕ್ಷಮಿಸ್ಬಿಡಿ ಅಣ್ಣ. ಈ ವಿಷಯನ ನಾನು ಯಾರತ್ತೂ ಹೇಳೋದಿಲ್ಲ. ಸ್ಟ್ಯಾಂಡ್ ಅಪ್, ಸಿಟ್ ಡೌನ್, ಸ್ಟ್ಯಾಂಡ್ ಅಪ್, ಸಿಟ್ ಡೌನ್. ಲೇ ಡಬ್ಬಗಳ, ನಮ್ಮ ಇಂಡಿಯಾ ಜನಸಂಖ್ಯೆನಲ್ಲಿ, ಅದೇ ಬುದ್ಧಿವಂತಿಕೆಯಲ್ಲಿ ನಮ್ಮ ಇಂಡಿಯಾ. ಆದ್ರೆ ಎಂಟೈರ್ ವರ್ಲ್ಡ್ ಮ್ಯಾಪ್ ಅಲ್ಲಿ ನಮ್ಮ ಇಂಡಿಯಾ ಯಾಕೋ ಚಿಕ್ಕದು. ಏನೇ ಸುಶೀಲಾ ಕರ್ಪಿ, ಏನ್ ಹೇಳು? ಲೇ ಹೆಸರುಗಳ್ದ ಎಮ್ಮೆ, ಏನಾದ್ರು ಬೊಗಳು. ಸರ್ ಚೇಂಜ್ ಮಾಡ್ಬೇಕು ಸರ್. ಏನಪ್ಪ? ಮ್ಯಾಪ್ ಸರ್. ಲೇ ಅಡ್ಕಸ್ವಿ, ಇಷ್ಟೊಂದು ಬುದ್ಧಿವಂತಿಕೆಯಲ್ಲಿ ಮಾತಾಡೋ ನೀನು ನಿನ್ನೆ ರಾತ್ರಿ ಫೇಸ್ಬುಕ್ ಚಾಟಿಂಗ್ ಅಲ್ಲಿ ಇರ್ಬೇಕಾದ್ರೆ ಎಲ್ಲಿದ್ಯಾ? ಯಾರ ಜೊತೆ ಇದೆಯಾ? ಆ ಕಡೆ ಮಲಗ್ತೀಯಾ, ಈ ಕಡೆ ಮಲಗ್ತೀಯಾ? ಬೆಡ್ಶೀಟ್ ಹಾಕೊಂಡು ಮಲಗ್ತೀಯಾ, ಇಲ್ಲ ಬೇರೆ ಬಾಡಿ ಮಲಗ್ತೀಯಾ ಅಂತ ನೀನ್ ಕೇಳ್ತಾ ಇದೆಯಲ್ಲ. ಏನ್ ಸರ್ ಹುಡುಗಿ ಫೋಟೋ ಹಾಕಿ ನನಗೆ ಚೀಟ್ ಮಾಡ್ತಿರಲ್ಲ ಸರ್ ನೀವು. ಆ ನಾಯಿ ಏನಾಗಿದ್ಯಮ್ಮ? ನಾ ಬಂದ್ ಮಲಗಿಸ್ಲಾ, ಲಾಲಿ ಹಾಡು ಹೇಳ ಅಂತ ಕೇಳುತ್ತೆ. ಈ ನಾಯಿ ಈ ಪತ್ರೊಳ್ಳಿಗೆ ವೈನ್ ಬೇಕಾ, ಬಿಯರ್ ಬೇಕಾ, ಐಸ್ ಕ್ರೀಮ್ ಬೇಕಾ, ನೀ ತಿಂತೀಯಾ ಇಲ್ಲ ನಾ ತಿನ್ನಿಸ್ಲಾ ಅನ್ನತ್ತೆ. ನಿನ್ನ ಬಾಯಿ ಹುಳ ಬಿಳ. ಲೇ ಸೂಪರ್ ಸುಪನಾತಿ, ಆ ಬೀದಿ ನಾಯಿ ನಿನಗೆ 250 ಸಲಿ ಫೋಟೋ ಹಾಕಿ ರಿಕ್ವೆಸ್ಟ್ ಕೇಳ್ತಲ್ಲೇ, ಅಟ್ಲೀಸ್ಟ್ 1 ಲೈಕ್. ಅದೇ ರಣವೀರ್ ಕಪೂರ್ ಫೋಟೋ ಹಾಕಿದ ತಕ್ಷಣ ಇಮಿಡಿಯೇಟ್ ಲೈಕಾ? ನೀನು ಚಂಗುಲ್ ರಾಣಿ, ನಿನಗೆ ಅಮೀರ್ ಖಾನೇ ಬೇಕಾ? ಯಾಕೆ ನಮ್ ಕನ್ನಡದಲ್ಲಿರೋ ಕಿಚ್ಚ ಸುದೀಪ್ ಇಷ್ಟ ಆಗಲ್ವಾ? ಕಿತ್ತೋದ್ ನನ್ನ ಮಕ್ಳ. ಲೈಕ್ ಕಾಮೆಂಟ್ಸ್ ಬರ್ಬೇಕಾಗಿರೋದು ಫೇಸ್ಬುಕ್ ಅಲ್ಲಿ ಅಲ್ವೋ, ರಿಯಲ್ ಲೈಫ್ ಅಲ್ಲಿ. ಆಯ್ತಪ್ಪ, ಎಲ್ಲರಿಗೂ ನಿಮ್ ಇದಕ್ಕೂ ನಮಸ್ಕಾರ. ಆಳಗೋಗಿ ಮುಡೆವಾ. ಹಲೋ, ಎಕ್ಸ್ಕ್ಯೂಸ್ ಮೀ.
ಕಾಫಿಗೆ ಹೋಗೋಣ, ಬರ್ತೀಯಾ? ಸಾರಿ, ಟೈಮ್ ಇಲ್ಲ. ಹೇ, ವೇಕೆನ್ಸಿ ಇದೆಯಾ? ಮದುವೆ ಆಗಿದೆ, ಶೋಭನಾನು ಮುಗ್ದಿದೆ. ಅಷ್ಟೊಂದೆಲ್ಲ ಸೀನ್ ಇಲ್ಲ. ನಿನ್ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ. ಹಾ, ಏನ್ ಗೊತ್ತಾಗತ್ತೆ? ನಿನ್ ಪ್ಯೂರ್ ವರ್ಜಿನ್ ಅಂತ. ಏನು ನನ್ನ ಡೈಲಾಗ್ಗಳೇ ರಿಪೀಟ್ ಆಗ್ತಿದೆ? ನಿನ್ನ ಫಾಲೋ ಮಾಡ್ತಾ ಇದ್ದೀನಿ. ಆಹಾ, ನೀವ್ ಹೆಣ್ಮಕ್ಳು ಇದರಲ್ಲ, ಹೊಲ್ ಛತ್ರಿಗಳು. ಮದ್ವೆಗ್ ಮುಂಚೆನೆ ಡೇಟಿಂಗು ಮೇಟಿಂಗು ಬೇಕು, ವೆಡ್ ಲಾಕ್ ಮುಂಚೆ ಲಿಪ್ ಲಾಕ್ ಬೇಕು. ಪ್ರೀತಿಸ್ತೀನಿ ಅಂತ ಹಿಂದೆ ಬಿದ್ರೆ ಅಲಿಸ್ತೀರಾ, ಅವಶ್ಯಕತೆ ಇದ್ದಾಗ ಹತ್ರ ಬರ್ತೀರಾ. ಆ ತರ ಏನಾದ್ರೂ ಇದ್ರೆ ಹೇಳು. ಐ ಲವ್ ಯು. ಅಲ್ಲಿ ಬರ್ತಿದ್ದಾನಲ್ಲ ದಡಿಯಾನೆ. 5,000 ಕೇಳ್ದಲ್ಲ, ಏನಕ್ಕೆ? ಪೇಪರ್ ಆಡ್ಕೊಡಪ್ಪ. ಯಾಕೋ? ನನ್ ಲವ್ವರ್ ವಿಶ್ ಮಾಡಕೋ. ಏ ಹಲೋ, ಯಾರೋ ನೀನು? ಏನೋ ಇದು? ಬುದ್ಧಿ ಇದೆಯಾ ನಿನಗೆ? ನೋಡ್ಕೊಳ್ಳೆ ಕೋತಿ ಇದ್ದಂಗಿದ್ಯಾ? ನಾನ್ ನಿನಗ್ ಲವರ್ ನಾನೇನಾದ್ರೂ ಪ್ರಪೋಸ್ ಮಾಡಿದ್ಯಾ? ಏಯ್, ನನ್ ಫ್ರೆಂಡ್ಸ್ ಎಲ್ಲರೂ ನಿನ್ ಲವರ್ ಯಾರು ಅಂತ ಕಾಲ್ ಮಾಡಿದ್ರು. ಮನೇಲಿ ಅಪ್ಪ ಅಮ್ಮ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಫಿಕ್ಸ್ ಆಗಿದ್ ಮತ್ತೆ ಕೂಡ ಕ್ಯಾನ್ಸಲ್ ಆಗೋಯ್ತು. ಯಾಕೋ ಹೀಗೆಲ್ಲ ಮಾಡಿದೆ? ಅದ್ ಹಾಗಲ್ಲ ರೀ, ಯಾಕೆ ಅಷ್ಟು ಕೋಪ ಮಾಡ್ಕೋತೀರಾ? ಲವ್ಗೋಸ್ಕರ ಸ್ವಲ್ಪ ರಿಸ್ಕ್ ತಗೊಂಡೆ ಅಷ್ಟೇ. ಏನೋ ರಿಸ್ಕ್? ನಿಮ್ ಅಜ್ಜಿ ಮರ್ಯಾದೆಯಿಂದ ನಮ್ ಮನೆಗ್ ಬಂದು ನಮ್ಮ ಅಪ್ಪ ಮಾತ್ರ ನನ್ನ ಲವ್ ಮಾಡ್ತಿಲ್ಲ ಅಂತ ಹೇಳು. ಇಲ್ಲ ಅಂದ್ರೆ ಇಲ್ಲ ಸಿಗದಾಕ್ಬಿಡ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಿಮ್ ಕಾಲೇಜ್ಗೆ, ಅದರಲ್ಲೂ ಈ ಪ್ರೋಗ್ರಾಮ್ಗೆ ನಾನು ಬಂದಿರೋ ಕಾರಣ ನಿಮ್ ಜೊತೆ ಮಾತಾಡಬಹುದು ಅಂತ, ನಿಮ್ಮನ್ನೆಲ್ಲ ನೋಡಬಹುದು ಅಂತ. ಇಡೀ ದೇಶ ರೈತನ್ ನಂಬಿದ್ರೆ ಆ ರೈತ ನಿಮ್ಮನ್ನ ನಂಬಿದ್ದಾನೆ. ಒಬ್ಬ ರೈತ 100 ಜನರ ಹಸಿವು ನೀಗಿಸ್ತಾನೆ. ಅದೇ ಒಬ್ಬ ರೈತ ಸತ್ರೆ 100 ಜನ ಸತ್ತಂಗೆ. ಬೇಡಿ, ಸಾಯ್ಬೇಡಿ. ನಿಮ್ಗೇನ್ ಸಹಾಯ ಬೇಕು ಕೇಳಿ. ನನ್ನ ಆಸ್ತಿ ಮಾರಾದ್ರೂ ಸರಿ, ನನ್ನನ್ನು ನಾನು ಅಡಮಾನ ಇಟ್ಕೊಂಡಾದ್ರೂ ಸರಿ, ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀನಿ. ಇದು ನಿಮ್ಮೆಲ್ಲರ ಮೇಲೆ ಆಣೆ. ನಮ್ಮ ಮಣ್ಣಲ್ಲಿ ಹಸಿರು ನಗಬೇಕು, ಉಸಿರು ಉಳಿಬೇಕು, ಸದಾಕಾಲ ಹಬ್ಬ ನಡೀತಲೇ ಇರಬೇಕು. ಅದಕ್ಕೆ ಕಡಿಮೆ ಖರ್ಚಿನಲ್ಲಿ ರೈತನಿಗೆ ಬೇಕಾಗುವ ಕೃಷಿ ಸಲಕರಣೆಗಳನ್ನು ಕಂಡುಹಿಡಿಯುವ ಕೆಲಸ ನೀವು ಮಾಡಬೇಕು. ನಿಮ್ಮಲ್ಲಿ 10 ಜನನಾದರೂ ರೈತರಾಗಬೇಕು. ಆವಾಗಲೇ ನಮ್ಮ ದೇಶ ಹಸಿವು ಮುಕ್ತ ಆಗೋದು. ಈ ವಿಷಯದಲ್ಲಿ ನೀವು ಯಾವುದೇ ಟೈಮ್ನಲ್ಲಿ ನನ್ನ ಮನೆ ಬಾಗಿಲು ತಟ್ಟಿದ್ರೆ ನಾನು ನಿಮ್ಗೆ ಸಹಾಯ ಮಾಡೋದಕ್ಕೆ ರೆಡಿಯಾಗಿರ್ತೀನಿ. ಒಟ್ನಲ್ಲಿ ಮನೋಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ. ಜೈ ಜವಾನ್, ಜೈ ಕಿಸಾನ್. ಥ್ಯಾಂಕ್ ಯು. ಮಣ್ಣಿಗೆ ಮೋಸ ಮಾಡೋದು ಗೊತ್ತಿಲ್ಲ. ಉಗುರಷ್ಟು ಬೀಜ ಬಿತ್ತಿದ್ರೆ ಬೆಟ್ಟದಷ್ಟು ವೃಕ್ಷನೇ ಬೆಳೆಯುತ್ತೆ. ಆದ್ರೆ ಮನುಷ್ಯನ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡ್ರು ಉಗುರಷ್ಟು ವಿಶ್ವಾಸನೂ ತೋರ್ಸಲ್ಲ. ಮೊದ್ಲು ಪಾಯಿಂಟ್ ಬಾ. ಆ 4 ಹುಡುಗರಿಗೂ ನಿನ್ಗೂ ಏನ್ ಸಂಬಂಧ? ಈ ಯೂತ್ಸ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಸ್ವಲ್ಪ ಓದು, ಸ್ವಲ್ಪ ಮಜಾ, ಸ್ವಲ್ಪ ಪ್ರೀತಿ. ಚಿತ್ರ, ನಿಮ್ ಭವಿಷ್ಯ ಬದಲಾಯಿಸಕ್ ಬಂದಿರೋ ಹೊಸ ಲೆಕ್ಚರರ್. ಡೋಂಟ್ ವರಿ ಸ್ಟೂಡೆಂಟ್ಸ್, 60% ಇರೋ ನಿಮ್ ರಿಸಲ್ಟ್ ನ 100% ರೀಚ್ ಮಾಡೋದೇ ನನ್ ಗುರಿ. ಐ ಆಮ್ ನಾಟ್ ಓನ್ಲಿ ಅ ಲೆಕ್ಚರರ್ ಬಟ್ ಆಲ್ಸೋ ಅ ಫ್ರೆಂಡ್. You should love your... I love you, madam. Stupid! ನಾನ್ ಲವ್ ಮಾಡಕ್ ಹೇಳಿದ್ದು ನನ್ನನ್ನಲ್ಲ, ಸಬ್ಜೆಕ್ಟ್ಸ್ ನ. Idiot. Sit down. ದೇವ್ರೆ.
ಏಯ್ ಯಾರೋ ನೀನು? ನಾನಂಟಿ ನಿಮ್ಮ ಮಗಳ ಚೈಲ್ಡ್ಹುಡ್ ಫ್ರೆಂಡು. ಚೈಲ್ಡ್ಹುಡ್ ಫ್ರೆಂಡಾ? ಮತ್ ಯಾವತ್ತೂ ನೋಡೇ ಇಲ್ಲ ನಿನ್ನ? ಚಿಕ್ಕ ವಯಸ್ಸಲ್ಲಿ ನೋಡಿದ್ದಂಟಿ ನೀವು, ಈಗೆಲ್ಲ ನೆನಪಿರುತ್ತೆ ಹೇಳಿ. ಯಾರೋ ನೀನು? ನಿನ್ನ ಯಾವತ್ತು ನೋಡೇ ಇಲ್ಲ. ಒಳಗೆ ಹೋಗಿ ಬಂದೆ. ರಾತ್ರಿಯಿಂದ ಬಂದೆ ಅಂಕಲ್. ಬಾಯ್ ಅಂಕಲ್, ಬಾಯ್ ಆಂಟಿ, ಬಾಯ್ ಆರಾಧ್ಯ. ಏನ್ರಿ ಇವನು ರಾತ್ರಿ ಬಂದೆ ಅಂತಿದ್ದಾನೆ? ಎಲ್ಲ ನೀನ್ ಕೊಟ್ಟಿರೋ ಸಲಿಗೆ. ನಮ್ಮ ಹುಡುಗಿ ಬಂದ್ಲು. ಒಂದ್ಸಲ, ಒಂದೇ ಒಂದ್ಸಲ ತೋರ್ಸು. ಏನೋ ನಿಂದು? ಸ್ಟಾಪ್ ಪ್ಲೀಸ್. ಒಂದ್ಸಲ ತೋರ್ಸು. ಕೈ ಮುಗಿತೀನಿ, ಒಂದ್ಸಲಿ ತೋರ್ಸು. ಏಯ್ ನಿನ್ ಕೇಳದಪ್ಪ. ಏಯ್ ಹಲೋ ಹಲೋ, ಒಂದ್ ಸೆಕೆಂಡ್ ಪ್ಲೀಸ್ ತೋರ್ಸು. ಒಂದ್ಸಲಿ ತೋರ್ಸು, ಕೈ ಮುಗಿತೀನಿ. ಇಷ್ಟೊಂದು ಕೇಳ್ಕೊತಿಲ್ವಾ? ಅಯ್ಯೋ ಒಂದ್ಸಲಿ ಪ್ಲೀಸ್, ಒಂದ್ಸಲಿ ನಿನ್ ಮುಖ ತೋರ್ಸು ಪ್ಲೀಸ್. ಐ ಬೆಗ್ ಯು. ನನ್ ಮುಖ ನೋಡ್ಬೇಕು ಅಂದ್ರೆ ಆ ದೇವ್ರನ್ನ ಬಿಡ್ಕೊ. ಓಕೆ. ಓ ಗಾಡ್ ಪ್ಲೀಸ್, ಐ ವಾಂಟ್ ಟು ಸೀ ಯುವರ್ ಫೇಸ್. ಒಂದ್ಸಲಿ ತೋರ್ಸು ಪ್ಲೀಸ್, ತೋರ್ಸು. ಏನು ಆ ಕಡೆ ನೋಡ್ಕೊಂಡು ತೋರ್ಸು ತೋರ್ಸು ಅಂತ ಇದ್ಯಾ? ಲೇ, ನೀನ್ ಕಣ್ಣು ಮುಚ್ಕೊಂಡು ತೋರ್ಸು ತೋರ್ಸು ಅಂದ್ರೆ ಫೇಸ್ ತೋರ್ಸ್ಬೇಕಾ ಬೇಸ್ ತೋರ್ಸ್ಬೇಕಾ? ನಾನ್ಸೆನ್ಸ್, ಗೆಟ್ ಔಟ್. ಸಾರಿ ಸರ್. ನನ್ನ ಮುದ್ದು ಮರಿಗಳ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಬಾಂಬೆ ಕಟ್ಟು, ನಮ್ಮ ಹತ್ರ ಬಿದಿರೆ ಕಟ್ಟು. ಓಕೆನಾ? ಉಮಾ ಮುಂದೆ ಬಾಮ್ಮ, ತಿರ್ಗಮ್ಮ, ಬೆಂಡಾಗಮ್ಮ. ಉರಿತಾ ಇದೆಯೇನಮ್ಮ? ಉರಿಲಿಮ್ಮ. ಬಡ್ಡಿ ಮಕ್ಳ, ಬಡ್ಡಿ ತಗೊಂಬಂದ್ ಕಟ್ರು ಅಂದ್ರೆ ನನ್ ತಲೆಗೆ ದೊಡ್ಡ ನಿನ್ ಚಡ್ಡಿ ತಗೊಂಬಂದ್ ಹಾಕ್ತೀರಾ? ಒಬ್ಬೊಬ್ಬನ ಹಂಗೆ ఎవరు ಬಡ್ಡಿ ಟರ್ನ್. ನಾನ್ ನಿನ್ನ ಇನ್ನೂ ಹೊಡೆದೇ ಇಲ್ವಲ್ಲೋ? ನಾನು ಕಲಾಕ್ಷೇತ್ರದಲ್ಲಿ ಡ್ರಾಮಾನ ಕಲಿಸ್ತಾ ಇದ್ದೀನಿ. ಎದಳ ಮೇಲೆ ಡುಮ್ಮ, ಎದಳ ಟರ್ನೋ. ಹೆಂಗಿತ್ತು? ಡೈಲಿ ರಾತ್ರಿ ಒಂದು ಮಸಾಜ್. ಹೌದಾ? ಓಕೆ, ನಿನ್ಗೊಂದು ಚಾನ್ಸ್ ಕೊಡ್ತೀನಿ. ಸರ್ ಬೇಡ ಸರ್, ಬ್ಯಾಕ್ ಶೇಪ್ ಚೇಂಜ್ ಆಗ್ಬಿಡುತ್ತೆ ಸರ್. ಬೇಡ ಸರ್ ನೀನೇನು ಹುಡುಗಿನೇನು ಬ್ಯಾಕ್ ಶೇಪ್ ಅಲ್ಲಿ ಇಟ್ಕೊಳ್ಳಕ್ಕೆ? ತಿರ್ಗಾ ತಿರ್ಗಾಲೇ, ತಿರ್ಗಮ್ಮ. ಸರ್ ಬೇಡ ಸರ್, ತುಂಬಾ ಉರಿಯುತ್ತೆ ಸರ್. ಉರಿಲಿ ಅಂತಾನೆ ಹೊಡಿತಾ ಇರೋದು. ತಿರ್ಗಲೇ, ನಾನು ಕೊಟ್ಟೋದಕ್ಕೆ ಬಡ್ಡಿ ಸಮೇತ ತಿರ್ಸ್ಕೊತೀನಿ. ಏನದು? ಬೆಸ್ಟ್ ಸ್ಟೂಡೆಂಟ್ ಸರ್ ಈ ಕಾಲೇಜ್ಗೆ. ನೀನು ಹೌದು ಸರ್. ಬೆಸ್ಟ್ ಸ್ಟೂಡೆಂಟ್. ಹೌದು ಸರ್. ಲೇ, ಇಡೀ ಕಾಲೇಜ್ಗೆ ನೀನೇ ವರ್ಸ್ಟ್ ಸ್ಟೂಡೆಂಟ್. ತಿರ್ಗೋ. ಹೌದು ಸರ್. ಬೇಡ ಸರ್. ಯಾಕೋ? ನಾನು ಆಲ್ರೆಡಿ ಒಡ್ಸ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲಿ? ಆ ಹುಡುಗಿನ ಗೋವಾ ಕರ್ಕೊಂಡು ಹೋಗಿದ್ದಲ್ಲ ಸರ್, ಚಡ್ಡಿ ಗಿಡ್ಡೆ ಎಲ್ಲ ಬಿಚ್ಚಿಸ್ಬಿಟ್ಟು ಬಸ್ ಚಾರ್ಜ್ಗೂ ಕಾಸಿಲ್ದಂಗೆ ಜಡ್ಕ ಕಡೆ ಎತ್ತಿಸ್ಬಿಟ್ಲು ಸರ್. ನಾನ್ ಮೊದ್ಲೇ ಕ್ಲೂ ಕೊಟ್ಟಿದ್ದಲ್ಲಪ್ಪ. ನಾನು ಅಂದ್ಕೊಂಡಿದ್ದೆ ಈ ಕೋತಿನ ಕರ್ಕೊಂಡೋಗಿರೋ ಆ ಕೋತಿ ಇನ್ನೆಂಗಿರ್ಬೇಕು ಅಂತ. ಆದ್ರೂ ತಿರುಗ್ಬೇಕು. ಬೇಡ ಸರ್. ಯಾಕೆ? ಏನದು? ಪೈಲ್ಸ್. ಇವತ್ತು ಆಪರೇಷನ್ ಆಗ್ಬಿಡ್ಲಿ. ತಡ್ಕೊಳ್ಳಲ್ಲ ಸರ್. ಯಾರು? ನೀವು ಸರ್. ಮೂರ್ಛೆ ಹೋದ್ರೂ ಚಿಂತೆ ಇಲ್ಲ ಕಣೋ. ತೆಗಿಯೋ. ನಿಮ್ಮ ಮನೆ ಬರ ಸರ್. ಯಾವ್ದು? ಕರಿ ಬೆಟ್ಟ. ತಿನ್ನಿದ್ದಕ್ಕೆ ಕರಿ ಘಟ್ಟ. ಏನ ಮಾಡೋದು? ಬಡ್ಡಿ ಬಡ್ಡಿ ಅಂತ ಚಿಂಟು ನಮ್ಮ ಸಾಯಿಸ್ತಾ ಇದ್ದಾನೆ. ನೀನ್ ಹೇಳಿದ್ ಕರೆಕ್ಟ್ ಕಣ. ಕಾಲೇಜ್ಗೆ ಹೋಗೋದಕ್ಕೆ ಭಯ ಆಗ್ತಾ ಇದೆ. ಒಂದ್ ಕೆಲಸ ಮಾಡೋಣ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಬೇಡ ಕಣೋ, ಪ್ರಾಬ್ಲಮ್ ಆಗುತ್ತೆ. ಏನಾರು ಒಂದು ಹೇಳಿ ಕನ್ವಿನ್ಸ್ ಮಾಡೋಣ. ಆ ಚಿಂಟುಗ್ ಫೋನ್ ಮಾಡ. ಇಷ್ಟೊತ್ತಲ್ಲಿ ಬಿಸಿ ಬರ್ತಾ ಇದೆಯಲ್ಲೋ? ಬಿಸಿನಾ? 1 hour ಬಿಟ್ಟು ಕಾಲ್ ಮಾಡೋಣ. ಇನ್ನೂ ಬಿಸಿ ಬರ್ತಾ ಇದೆ ಕಣೋ. ಇವಾಗ್ಲೂ ಬಿಸಿನೇನಾ? ಇನ್ನು ಮಾತಾಡ್ತಾನೆ ಇದ್ದಾನೆ ಕಣೋ ಡಬ್ಬ ನನ್ ಮಗ.
ಇಲ್ಲ ಕಣ, ಏನೋ ನಡೀತಾ ಇದೆ. ಈ ಗುಟ್ಟನ್ನ ರಟ್ ಮಾಡೋದಕ್ಕೆ ಒಬ್ಬ ಇದ್ದಾನೆ. ಏನ್ ಮಗ? ಓಹೋ ಹಾಯ್ 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 ಸೂಪರ್ ಟಿ ಶರ್ಟ್ ಮಗ. ನಮ್ಮ ಆಂಟಿ ಬ್ಯಾಂಕಾಕ್ ಇಂದ ತಂದ್ಕೊಟ್ಟು. ಬ್ಯಾಂಕಾಕ್. ಓಕೆ, ವಾಟ್ ಇಸ್ ದ ಮ್ಯಾಟರ್? ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ನೋಡು, ಸಾಲ ಮಾತ್ರ ಕೇಳ್ಬೇಡ, ಅದ್ ಬಿಟ್ಟು ಇನ್ನೇನಾದ್ರೂ ಕೇಳಿ. ಏನಿಲ್ಲ ಮಗ, ಕಾಲೇಜಲ್ಲಿ ಡೈಲಿ ಟಾರ್ಚರ್ ಆಗ್ಬಿಟ್ಟಿದೆ ಕಣ. ಅದಕ್ಕೆ ಒಂದು ಮೊಬೈಲ್ ನಂಬರ್ ಟ್ಯಾಪ್ ಮಾಡ್ಬೇಕು. ಮೊಬೈಲ್ ಟ್ಯಾಪ್ ಬಲ್ಲಿ ಯಾರ್ದು ಅಂತ ಹೇಳಿದ್ರೆ ಮಾಡ್ಕೊಡ್ತೀನಿ. ಬೇರೆ ಯಾರ್ದು ಅಲ್ಲ ಮಚ್ಚ, ನಮ್ ಕಾಲೇಜ್ ಪ್ರಿನ್ಸಿಪಲ್. ಪ್ರಿನ್ಸಿಪಾಲ್? ಅಯ್ಯೋ, ಅದಕ್ಕೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ. ನಾವಿಲ್ವಾ? ನೋಡು, ಕೊಡ್ತೀನಿ. ಈ ಮ್ಯಾಟ್ರು ಹೊರಗಡೆ ಹೋಗ್ಬಾರದು. ಇದೇನಾದ್ರೂ ಪೊಲೀಸ್ನವ್ರಿಗೆ ಗೊತ್ತಾದ್ರೆ ನಮ್ಗೆಲ್ಲ ಮಸಲಕರ ಹಾಕಿ ಅರ್ದು ಬಿಡ್ತಾರೆ. ಹುಷಾರು. ಥ್ಯಾಂಕ್ ಯು ಮಗ. ಬಾಯ್. ನೀನ್ ಎಷ್ಟು ಸ್ಟ್ರಾಂಗ್ ಅಂತ ನನಗ್ ಗೊತ್ತಿಲ್ವಾ? ನೀನೊಂಥರ ಎಲ್ಲ ಹುಡುಗಿರ್ಗೂ ಡ್ರೀಮ್ ಬಾಯ್ ಇದ್ದಂಗೆ. ಆ ಡ್ರೆಸ್ ಅಲ್ಲಿ ನೀನು ಟೈಗರ್ ತರ ಕಾಣಿಸ್ತೀಯ ಅನ್ಸುತ್ತೆ. ಏನು ಹಾಕೊಳ್ದೆ ಹೋದ್ರೆ ಯು ನಾಟಿ. ಆಗ ನೀನು ಬೇಬಿ ಟೈಗರ್ ತರ ಕಾಣಿಸ್ತೀಯ. ನಿನ್ ಮಾತು ಕೇಳ್ತಾ ಇದ್ರೆ ನುಡಿಸ್ಬೇಕು ಅನಿಸ್ತಾ ಇದೆ. ಏನ? ಫ್ಲೂಟು. ನಾನಿವತ್ತು ಐಸ್ ಕ್ರೀಮ್ ತಿಂದೆ. ಐಸ್ ಕ್ರೀಮ್ ತಿಂದು ಬಾಡಿ ಕೋಲ್ಡ್ ಆಗಿ ಒಳಗೆಲ್ಲ ಅಲ್ಲಾಡ್ಬಿಟ್ರೆ. ಇಲ್ಲಿ ಕೋಲ್ಡ್ ಇಲ್ಲ ಚಿಂಟು, ಬಾಡಿ ಫುಲ್ ಹೀಟು. ಹೀಟ್ ಆಗ್ತಾ ಇದ್ಯಾ? ಹುಷಾರು ಚಿನ್ನ, ನಿನಗೆ ಹೀಟ್ ಆಗ್ಬಿಟ್ರೆ ನನಗಿಲ್ಲಿ ಸೋರ್ತಾ ಇರ್ತದೆ. ಎಲ್ಲಿ ಚಿಂಟು? ರೂಮಲ್ಲಿ ಯಾರು ಇಲ್ವಾ? ನಿಂಗ್ ಗೊತ್ತಲ್ವಾ ಚಿಂಟು, ನಿನ್ನೊಂದ್ ಬಿಟ್ಟು ನನ್ ರೂಮಕ್ ಬೇರೆ ಯಾರು ಬರಲ್ಲ. ಜೊತೆಗೆ ಯಾರು ಇಲ್ವಾ? ಬಿಟ್ಟು ಬಿಟ್ಟು ಎಂದು ಹಾಡುವ ಹೊಸ ಅಕ್ಕಿಯ ನೋಡಿದೆ. ಹೇಳುವ ಕೇಳುವ ಮೇಲೆ ನಾ ಹಾಡಿದೆ ಹಾಡಿದೆ. ಸರು, ಮಲಗಿಲ್ವಾ? ನಾ ಮಲಗ್ತಾ ಇದ್ದೀನಿ. ಯಾರು ಬಂದ್ರು ಮನೆಗೆ? ಅದು ನಮ್ಮಣ್ಣ. ನಿಮ್ಮ ಅಣ್ಣನ? ನೀನ್ ಯಾವಾಗ ನಮ್ಮಿಬ್ರು ಬಗ್ಗೆ ನಮ್ಮ ಅಣ್ಣನ ಹತ್ರ ಮಾತಾಡೋದು? ಇನ್ನೊಂದ್ 2-3 ವರ್ಷ ತಡ್ಕೋ, ನಾನೇ ಬಂದು ನಿಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ. ಓಕೆ? ಅಷ್ಟಲ್ ಸ್ಟ್ರಾಂಗ್ ಆಗಿರೋ ನಿನ್ ತೈಸಲ್ಲ ತುಕ್ಕಿಡ್ದು ಹೋಗಿರುತ್ತೆ ಚಿಂಟು. ತುಕ್ಕಿಡ್ದೋದ್ರೂ ಪರವಾಗಿಲ್ಲ, ಸ್ವಲ್ಪ ಟರ್ಪೆಂಟನ್ ಹಚ್ಚಿ ಸರಿ ಮಾಡ್ಬಿಡ್ತೀನಿ. ನಿನ್ನ ಬಾಧೆ ನನಗೆ ಅರ್ಥ ಆಗ್ತಾ ಇದೆ. ಏನ್ ಮಾಡ್ತೀಯಾ? ಮಕ್ಕಳಿಗೆ ಮದುವೆ ಮಾಡೋ ವಯಸ್ಸಾದ್ರೂ ನಮ್ಮಿಬ್ಬರಿಗಿನ್ನು ಮದುವೆ ಆಗಿಲ್ವೇ? ಗುಡ್ ನೈಟ್. ನಾಳೆ ಇದೇ ಟೈಮಿಗೆ ಕಾಲ್ ಮಾಡ್ತೀನಿ. ಓಕೆ? ಓಕೆ. ಆಮೇಲೆ ಮುಚ್ಕೊಂಡು ಫೋನ್ ಇಡು. ಓಕೆ. ಈ ಕಿತ್ತೋದ್ ನನ್ ಮಗ ಲೈಫಲ್ಲಿ ಇಂಥ ದೊಡ್ಡ ಫ್ಲಾಶ್ ಬ್ಯಾಕ್ ಇದ್ರು ಏನು ಗೊತ್ತಿಲ್ದಂಗ್ ಡ್ರಾಮಾ ಮಾಡ್ತಾನಲ್ಲ. ಆಮೇಲೆ ಅರೆ, ಅಮ್ಮ ಕಾಲ್ ಮಾಡ್ತಿದ್ದಾರೆ. ಅಮ್ಮ, ಅಣ್ಣ, ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ಏನಾಯ್ತು? ಏನಿಲ್ಲ ಕಣ, ಸ್ವಲ್ಪ ತಲೆ ನೋವ್ತಾ ಇದೆ. ಟೈಮ್ ಆಯ್ತು, ನಡಿ ಹೋಗೋಣ. ಹೇ, ಜಾಸ್ತಿ ಓದ್ಬೇಡ, ತಲೆನೋವು ಬರುತ್ತೆ ಅಂತ ಅವತ್ತು ಹೇಳಿದೆ ತಾನೆ. ಬಾಬಾ. ಏನಾಯ್ತು? ಯಾಕೆ ಹೊಳ್ತಿದ್ದೆ? ಏನಾಯ್ತು ಹೇಳೋ? ಏನಾಯ್ತು? ಅಪ್ಪ ತೀರ್ಕೊಂಡ್ಬಿಟ್ರು ಕೂಡ. ಮೊದ್ಲೇ ಯಾಕೆ ಹೇಳಿಲ್ಲ? ಎಕ್ಸಾಮ್ ಇತ್ತಲ್ಲೋ, ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿಲ್ಲ.
ಮಲಯ್ಯ ಸಾಲ ಬಾಧೆ ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡ. ಗೌರ್ಮೆಂಟ್ 5 ಲಕ್ಷ ಕೊಡುತ್ತೆ ಅಂತ. ನೋಡು, ದುಡ್ಡುಗೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆ ಪ್ರಾಜೆಕ್ಟ್ ಬರುವಷ್ಟರಲ್ಲಿ ಇನ್ನೂ ಎಷ್ಟು ಜನ ರೈತರು ಬಲಿಯಾಗ್ತಾರೋ ಏನೋ. ಅಪ್ಪ ಹೇಗ್ ಸತ್ತೋದ್ರಮ್ಮ? ತುಂಬಾ ಕಷ್ಟದಲ್ಲಿದ್ದೀನಿ ಕಡೆಯ. ಈ ಎತ್ತನ ಅಡ ಇಟ್ಕೊಂಡು ಸ್ವಲ್ಪ ದುಡ್ಡು ಕೊಡಯ್ಯ. ಚಿನ್ನ ಅಡ ಇಟ್ಟೆ, ಜಮೀನ್ ಪತ್ರ ತಂದ್ ಮಡಗ್ದೆ, ಈಗ ಇದನ್ ಬೇರೆ ಹೊಡ್ಕೊಂಡ್ ಬಂದಿದ್ಯಾ? ಇದಕ್ ವಯಸ್ಸಾಗೈತೆ, ದನ ಕರುಗಳ ಬೆಲೆ ಇಳ್ದೋಗೈತೆ. 10,000 ಕೊಡೋದಕ್ಕಾಗಲ್ಲ, ಒಂದ್ 5,000 ರೂಪಾಯಿ ಕೊಡ್ತೀನಿ ತಗೋ. ಮನೇಲಿ ಬೇರೆ ಕ್ಯಾಶ್ ಇಲ್ಲ, ಬ್ಯಾಂಕ್ಗಳೆಲ್ಲ ರಜಾ ಅಲ್ವಾ? ಇವಾಗಿದ್ದನ್ನ ಇಲ್ಲಿ ಬಿಟ್ಬಿಡು, ನಾಳೆ ಬಂದು ಅದೇ ನೀಸ್ಕೋ. ಕುಡ್ದು ಬಂದಿದ್ಯಾ? ಎತ್ತು ಮಾರಿದ ದುಡ್ಡಲ್ಲಿ ಖಾಲಿ ಆಗೋಯ್ತಾ? ಎಲ್ಲ ಕುಡ್ದು ಬಿಟ್ಯಾ? ಅದೇ ಕೈಯಲ್ಲಿ ನಮ್ಗೊಂಚೂರು ವಿಷ ತಗೊಂಡ್ ಬರ್ಬೋದಾಗಿತ್ತಲ್ಲ. ನಾನು ನನ್ ಮಗಳು ಕುಡ್ದು ಸತ್ತೋಗ್ತಿದ್ವಿ. ನಾಚಿಕೆ ಆಗಲ್ವಾ ನಿನ್ಗೆ? ಮನೇಲಿ ಒಂದು ಕಾಳ ಅಕ್ಕಿ ಇಲ್ಲ, ನಾಳೆಗೇನು ಅಂತ ಗೊತ್ತಿಲ್ಲ. ಊರ್ ತುಂಬಾ ಸಾಲ, ಇಷ್ಟೆಲ್ಲ ಇಟ್ಕೊಂಡು ಕುಡ್ದು ಬಂದಿದ್ಯಲ್ಲ. ನೀನು ಒಬ್ಬ ಮನುಷ್ಯನ? ಮದ್ವೆ ಆಗಿ 25 ವರ್ಷ ಆಯ್ತು. ಈ 25 ವರ್ಷದಲ್ಲಿ ಒಂದಿನಾದ್ರೂ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ಯಾ? ಏನಾದ್ರೂ ಹೇಳಿದ್ರೆ ಊರ್ ಬಿಟ್ಟು ಹೋಗೋಣ ಅಂದ್ರೆ ನಾನ್ ರೈತ, ದೇಶಕ್ಕೆ ಬೆನ್ನೆಲ್ಬು ಅಂತ ನೀತಿ ಕತೆ ಹೇಳ್ತೀಯಾ? ನೋಡು, ಇನ್ಮೇಲೆ ನಿನ್ ಜೊತೆ ಹೇಗಕ್ಕಾಗಲ್ಲ. ನಾನು ಇಲ್ಲಿ ಇರೋದು ಇಲ್ಲ. ನಾನು ನನ್ ಮಗಳು ನನ್ ಮಗನ ಹತ್ರ ಹೋಗ್ಬಿಡ್ತೀವಿ. ನೀನ್ ಇರ್ತೀಯೋ ಇಲ್ಲೇ ನೇಣಾಕೊಂಡು ಸಾಯ್ತೀಯೋ ನಿನ್ನ ಇಷ್ಟ. ನಾ ಹೋಗ್ತೀವಿ, ಬರೇ. ಹೌದು ಕಣವಿ, ಕುಡ್ದೇವ್ರಿ. ಆದ್ರೆ ನಾ ಕುಡ್ದಿರೋದು ಈಸ ಕಣವಿ. ಏನ್ ಹೇಳ್ತಿದ್ದೀರಾ? 200 ರೂಪಾಯಿ ಕೊಟ್ಮೇಲೆ ಸಾವು ಇಬ್ಬರು ತಗ್ಬಂದದ್ದು. ಎತ್ ಮಾರು ದುಡ್ಡ ನಾಳೆ ಕೊಡ್ತೀನಿ ಅಂತ ನೀನು ಹೇಳುದು ನಿಜವಯ್ಯ. ನಾನು ಇಲ್ದೆ ಹೋದ್ರೆ ನನ್ನ ಮಗಳು ನೀನುವೆ ಎಲ್ಲಾರು ಹೋಗಿ ಚೆನ್ನಾಗಿರ್ಬೋದು. ನಾನು ನಮ್ಮೂರಿಗೆ ಪ್ರಾಜೆಕ್ಟ್ ಬರ್ತದೆ, ನಮ್ ಜೀವನ ಬದಲಾಯ್ತದೆ ಅನ್ಕೊಂಡೈತೆ. ಆ ಕನ್ಸು ನುಚ್ಚೂರಾಗೋಯ್ತು. ನೀನ್ ಆಗ್ಲೇ ಏನಂದೆ, ಒಂದ್ ದೊಡ್ಡ ಕೊಡು ಅಂತ. ನೀನ್ ಸತ್ರೆ ಏನೇ ಬರ್ತದೆ? ಅದೇ ನಾನ್ ಸತ್ರೆ ರೈತ ಸಾಲ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ ಅಂತ ಸರ್ಕಾರ 5 ಲಕ್ಷ ಕೊಡ್ತದೆ. ಆ ದುಡ್ಡು ತಗೊಂಡು ನನ್ನ ಮಗಳು ನೀನುವೆ ಮಗನ್ ತಗೊಂಡೋಗಿ ಪ್ರತಿದಿನ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ. ಆಫ್ಟರ್ ಆಲ್ ಒಬ್ಬ ರೈತನ ಆಫ್ಟರ್ ಆಲ್ ಅಂದ್ರೆ ಅಡ್ಡ ಸೀಲ್ ಬಿಡ್ತೀನಿ. ನನಗೇನೇ ಅಂದು ಸಹಿಸ್ಕೋತೀನಿ. ಆದ್ರೆ ರೈತರ ಬಗ್ಗೆ ಒಂದ್ ಕೆಟ್ಟ ಮಾತಾಡಿದ್ರು ಇಲ್ಲೇ ಮುಗಿಸ್ಬಿಡ್ತೀನಿ.
ಮಾಡ್ತಿದ್ಯಾ? ಈ ಕಿತ್ತೊಂದ್ ನನ್ ಮಗನ್ ಮೇಲೆ ಫ್ಲಾಗ್ ಹಾಕಿದ್ಯಾ? ತೆಗಿಯೋದನ್ನ ತೆಗಿಯೋ ಫಸ್ಟ್. ಹೋಯ್ ಮೆಂಟ್ಲಾ ನೀನು? ರೈತರ ಗೌರವ ಕೊಡಿ ಸರ್. ಆತ್ಮಹತ್ಯೆ ಮಾಡ್ಕೊಂಡು ಅವ್ನ್ ತಪ್ಪು ಮಾಡ್ದ, ಅವನ್ ಮೇಲೆ ನೀನ್ ಫ್ಲಾಗ್ ಹಾಕಿ ತಪ್ಪು ಮಾಡ್ತಾ ಇದ್ಯಾ? 305 ಸರ್, ಈ ಬಾಡಿ ಮೇಲೆ ಫ್ಲಾಗ್ ಎತ್ತಿ ಗಾಡಿಗೆ ಹಾಕೋ. ಓಕೆ ಸರ್. ಏನೋ ಗುರಾಸ್ತ್ಯಾ? ಪೊಲೀಸ್ ಮೇಲೆ ಕೈ ಮಾಡ್ತೀಯಾ? ಹಾಕೊಂಡು ರುಬ್ಬು ಹಿಂಗೆ. ಹೊಡಿಬೇಡಿ ಹೊಡಿಬೇಡಿ ಅಂತ ತಪ್ಪ ಅವ್ರು ಏನ್ ಮಾಡಿದ್ರು? ಬಾವುಟ ಹಾಕಿದ್ದು ಒಂದ್ ದೊಡ್ಡ ತಪ್ಪ. ಹೊಡಿಬೇಡಿ, ನಿಮ್ ಕೈ ಮುಗಿತೀನಿ. ಕಬ್ಬು ನಿನ್ಗೆ. ಪೊಲೀಸ್ನವ್ರ ಮೇಲೆ ಕೈ ಮಾಡ್ತೀಯ? ಎಷ್ಟೋ ಧೈರ್ಯ ನಿಂಗೆ? ಈ ಶವದ ಮೇಲೆ ಹಾಕಿರೋದು ನೀನು 3 ಬಣ್ಣದ ಬಟ್ಟೆ ಅಲ್ಲ ಕಣೋ, ಈ ದೇಶದ ಗೌರವ, ನಮ್ಮ ರಾಷ್ಟ್ರದ ಲಾಂಛನವಾಗಿರುವ ತ್ರಿವರ್ಣ ಧ್ವಜ. ಇದನ್ನ ಎಲ್ಲಿ ಉಪಯೋಗಿಸ್ಬೇಕು ಅಂತ ಗೊತ್ತಾ ನಿಂಗೆ? ಗೊತ್ತು ಸರ್. ದೇಶದ ಗಡಿಯಲ್ಲಿ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ತಾನಲ್ಲ ಸೈನಿಕ, ಅವನಿಗೆ ತೋರ್ಸೋ ಗೌರವ ಇದು. ಭಾರತ ಮಾತೆ ಸುಭಿಕ್ಷವಾಗಿರ್ಲಿ ಅಂತ ಸಾವಿರಾರು ತ್ಯಾಗ ಮಾಡ್ತಾರಲ್ಲ ಮಹಾತ್ಮರು, ಅಂತ ಮಹಾತ್ಮರಿಗೆ ತೋರ್ಸೋ ಗೌರವ ಇದು. ಬಂದೂಕಿನ ಗುಂಡಿಗೆ ತೋರಿಸಿ ಹುತಾತ್ಮರಾಗ್ತಾರಲ್ಲ ಮಹಾತ್ಮರು, ಅವರಲ್ಲಿ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಆಫ್ಟರ್ ಆಲ್ ಈ ರೈತ ಏನು? ಆಫ್ಟರ್ ಆಲ್ ರೈತ ಅಲ್ಲ ಸರ್, ಇಡೀ ದೇಶಕ್ಕೆ ಅನ್ನ ಕೊಡೋ ಅನ್ನದಾತ ಸರ್. ಅನ್ನದಾತ ಅಲ್ಲ, ಅಪರಾಧಿ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಪರಾಧ. ಅಂತ ಅಪರಾಧ ಮಾಡಿದ ಹೇಳಿ ಮೇಲೆ ದೇಶದ ಬಾವುಟ ಹಾಕ್ತೀಯ? ಅಪರಾಧಿ ಅಪರಾಧಿ ಅಂತ ಹೇಳ್ತಿರಲ್ಲ, ಈ ಬಾಡಿ ತಗೊಂಡ್ ಹೋಗಿ ನಿಮ್ ಸ್ಟೇಷನ್ ಅಲ್ಲಿ ಹಾಕೊಂತೀರಾ ಸರ್? ಆತ್ಮಹತ್ಯೆ ಮಾಡ್ಕೊಳ್ಳೋರಲ್ಲ ಅಪರಾಧಿಗಳ? ಜೀವನನ ಧೈರ್ಯದಿಂದ ಎದುರ್ಸಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ಳೋರು ನಮ್ಮ ದೇಶದಲ್ಲಿ ಅಪರಾಧಿಗಳ ಸರ್? ಅತ್ತೆ ಮಾವ ಕೊಡೋ ನೋವನ್ನ ತಡ್ಕೊಳಕ್ಕಾಗ್ದೆ, ಕುಡ್ದು ಬಂದ್ ಗಂಡ ಕೊಡೋ ನೋವನ್ನ ಸಹಿಸಕ್ಕಾಗ್ದೆ, ತವ್ರ ಮನೆಗ್ ಒಂದಿಷ್ಟು ನೋವು ಕೊಡ್ದೆ ಒಂದ್ ಹೆಣ್ಮಗ್ಳು ಆತ್ಮಹತ್ಯೆ ಮಾಡ್ಕೊಂತಾಳಲ್ಲ, ಅವಳು ನಿಮ್ ದೃಷ್ಟಿಲಿ ಅಪರಾಧಿನ ಸರ್? ಅಂತ ಹೆಣ್ಮಗಳು ಅಪರಾಧಿ ಅಂದ್ರೆ ಆಫ್ಟರ್ ಆಲ್ ಈ ರೈತನೂ ಅಪರಾಧಿನೇ ಸರ್. ಆದ್ರೆ ಈ ರೈತ ಈಸಿಯಾಗಿ ಸತ್ತೋಗ್ಬಿಟ್ಟ. ಇಲ್ಲ ಅಂದಿದ್ರೆ ನೀವೇ ಅವನನ್ನು ಹೊಡೆದ್ ಬಿಸಾಕ್ತಿದ್ರಿ. ಕಷ್ಟಪಟ್ಟು ಬೆಳೆದಿರೋ ಬೆಳೆ ಕೊಳ್ತೋದ್ರು ಸಮಾಧಾನ ಪಟ್ಕೊಂಡಿದ್ನೇ ಹೊರತು ಇವ್ರಿಗೆಲ್ಲ ಕಳಪೆ ಬೀಜ ಕೊಟ್ನಲ್ಲ ಅಂತೊಂದ್ ತಲೆ ತೆಗಿಬೇಕು ಅನ್ಸ್ಲಿಲ್ಲ. ಒಂದ್ ವೇಳೆ ತಲೆ ತೆಗ್ದಿದ್ರೆ ಅವತ್ತೇ ನಿಮ್ ಕೈಗೆ ಸಿಕ್ತಿದ್ದ. ಮಿಸ್ ಆಗೋದ. ತಗೊಂಡಿರೋ ಸಾಲಕ್ಕೆ ಬಡ್ಡಿ ಕಟ್ಟಕ್ಕಾಗ್ದೆ, ಅಸ್ಲು ತೀರ್ಸಕ್ಕಾಗ್ದೆ ಬೆಳೆದಿರೋ ಬೆಳೆ ಮಾರ್ತಾನೆ, ಸಾಕಿರೋ ದನ ಕರುಗಳು ಮಾರ್ಕೋತಾನೆ. ಅಷ್ಟೇ ಯಾಕೆ, ಹೆಂಡತಿ ತಾಳಿನೂ ಮಾರ್ಕೊಂತಾನೆ. ಕೊನೆಗೆ ನಂಬಿರೋ ಭೂಮಿನ್ ಮಾರ್ಕೊಂಡು ಉಪವಾಸ ಇರ್ತಾನೆ ಹೊರತು ಸಾಲದ ಹೆಸರಲ್ಲಿ ಮೋಸ ಮಾಡೋರ್ಗೆ ಕೊಡ್ಲಿನೋ ಮಚ್ಚೋ ಎತ್ತಲ್ಲ ಸರ್. ಎತ್ತಿದ್ರೆ ಅವತ್ತೇ ನಿಮ್ ಕೈಗೆ ಸಿಕ್ತಿದ್ದ ಸರ್. ಮೋಸ ಮಾಡ್ತಾರೆ ಅಂತ ಗೊತ್ತಿದ್ರು ರಾಜಕಾರಣಿಗಳಿಗೆ ವೋಟ್ ಹಾಕ್ತಾನೆ ಹೊರತು ತಿರುಗಿ ಒಂದ್ ಏಟ್ ಹೊಡೆದಿಲ್ಲ. ಹೊಡೆದಿದ್ರೆ ನೀವೇ ಎನ್ಕೌಂಟರ್ ಮಾಡಿ ಬಿಸಾಕ್ತಾ ಇದ್ರಿ. ನಿಜ ಸರ್, ರೈತ ಹೇಳಿ ಭಯ ಜಾಸ್ತಿ. ಜೋರಾಗಿ ಬೀಳೋ ಮಳೆ ಅಂದ್ರೆ ಭಯ, ಬೀಸೋ ಗಾಳಿ ಅಂದ್ರೆ ಭಯ, ಮಿಂಚು ಸಿಡಿಲು ಅಂದ್ರೆ ಭಯ, ಬರಗಾಲ ಬಂದ್ರೆ ಭಯ, ತನ್ನ ಬೆಳೆನ ಸಣ್ಣ ಸಣ್ಣ ಹುಳಗಳು ತಿನ್ನದ್ ಕಂಡ್ರೇನು ಭಯ ಸರ್. ಆ ಹುಳಗಳನ್ನ ಸಾಯ್ಸಕ್ಕಾಗದೆ ತಾನೇ ಆ ಔಷಧಿನ ಕುಡಿದು ರೈತ ಸಾಯ್ತಾನೆ. ಎಂತ ಹೇಳಿ ಅಲ್ವಾ ಸರ್ ಈ ರೈತ? ಸರ್, ದೇಶದಲ್ಲಿ ಅತ್ಯಾಚಾರ ಆಗಿ ಎಷ್ಟೋ ಜನ ಹೆಣ್ಮಕ್ಳು ಸಾಯ್ತಾರೆ, ಟೆರರಿಸ್ಟ್ ಕೈಲಿ ಎಷ್ಟೋ ಜನ ಸೈನಿಕರು ಸಾಯ್ತಾರೆ. ಅಷ್ಟೇ ಯಾಕೆ, ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಇನ್ನೇನೇನೋ ಕಾರಣಕ್ಕೆ ಎಷ್ಟೋ ಜನ ಅಮಾಯಕರು ಸಾಯ್ತಾರೆ. ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯೋ ರೈತರ ಸಂಖ್ಯೆನೇ ಜಾಸ್ತಿ ಸರ್.
ರಾಷ್ಟ್ರ ಧ್ವಜದಲ್ಲಿರೋ ಹಸಿರಿನ ಸಂಕೇತ ರೈತ ಬೆಳೆಯೋ ಬೆಳೆ ಸರ್. ಕೆಂಪಾದ ಮಣ್ಣನ್ನು ಉಳುಮೆ ಮಾಡಿ ಹಚ್ಚ ಹಸಿರಿನ ಬೆಳೆನ ಬೆಳೆದು ಬಿಳಿಯಾದ ಅನ್ನನ ಇಡೀ ದೇಶ ಕಂಚೋ ರೈತನಿಗೆ ಗಾರ್ಡ್ ಆಫ್ ಆನರ್ ಕೊಡಕ್ಕೆ ಯೋಗ್ಯತೆ ಇಲ್ವಾ? ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅಷ್ಟೇ ಯಾಕೆ ಅತಿಥಿ ದೇವೋ ಭವ ಅಂತ ಚಿಕ್ಕ ವಯಸ್ಸಿನಿಂದ ಹೇಳ್ಕೊಡ್ತಾರೆ. ಆದ್ರೆ ರೈತ ದೇವೋ ಭವ ಅಂತ ಯಾರಾದ್ರೂ ಒಬ್ರು ಹೇಳ್ಕೊಡ್ತಾರಾ? ಅಟ್ಲೀಸ್ಟ್ ರೈತರನ್ನ ಗುರುತಿಸ್ತಾರಾ? ಅನ್ನ ಕೊಡೋ ರೈತನ ಹೆಸರು ಬೆಳೆಯೋ ಬೆಳೆ ಮೇಲೆ ಇರಬೇಕು. ಪ್ರತಿಯೊಬ್ಬ ರೈತನಿಗೂ ಅವನದೇ ಆದ ಒಂದು ಐಡೆಂಟಿಟಿ ಇರಬೇಕು. ಕಷ್ಟಪಡೋ ರೈತ ದೇವ್ರ ಸಮ. ಪ್ರತಿಯೊಂದು ಮನೆಗೂ ಬೆಳಕು ಅವನು. ಪ್ರೀತಿಸೋ ಹೃದಯ ಇರೋ ಪ್ರತಿಯೊಬ್ಬರಿಗೂ ರಕ್ತ ಸಂಬಂಧಿಗಿಂತ ಹೆಚ್ಚು ಸರ್ ರೈತ. ರೈತನೇ ಭಾರತ ಮಾತೆಯ ಪ್ರೀತಿಸೋ ಮಗ, ಹಿರಿ ಮಗ. ಆಗಲ್ಲ, ಇದೆಲ್ಲ ವೇಸ್ಟು. ಮಣ್ಣಲ್ಲಿ ಹುಟ್ಟಿ ಮಣ್ಣಾಗೋ ಈ ರೈತನಿಗೆ ತ್ರಿವರ್ಣ ಧ್ವಜ ಹಾಕಿದ್ರೆ ಮಣ್ಣಾಗತ್ತೆ, ಮೈಲಿಗೆ ಆಗತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ನಿಮ್ ಕೈಯಿಂದನೇ ತೆಗಿರಿ ಸರ್. ನಾನು ಯೂನಿಫಾರ್ಮ್ ಹಾಕಿದ ದಿವಸದಿಂದ ನನ್ನ ಮೇಲಧಿಕಾರಿಗಳಿಗೆ, ಮಂತ್ರಿಗಳಿಗೆ, ಸಿಎಂಗೆ, ಪಿಎಂಗೆ ಸಲ್ಯೂಟ್ ಹೊಡೆದು ಅಭ್ಯಾಸ ಆಗೋಗಿದೆ. ಯಾವತ್ತೂ ತಲೆ ತಗ್ಸಿ ಭೂತಾಯಿನ ನೋಡೋ ಕೆಲಸ ಮಾಡಲಿಲ್ಲ. ಮಾಡಿದಿದ್ರೆ ಈ ರೈತನ ಬೆಲೆ ಏನು, ಕಷ್ಟ ಏನು ಅಂತ ಗೊತ್ತಾಗ್ತಿತ್ತು. ನನ್ನ ಕೈಯಿಂದ ಎಷ್ಟೋ ಜನಕ್ಕೆ ಗಾರ್ಡ್ ಆಫ್ ಆನರ್ ಮಾಡಿದ್ದೀನಿ. ಸರಿಯಾಗಿ ಲೆಕ್ಕ ಹಾಕಿದ್ರೆ ಆ ಗ್ರಾಮದಲ್ಲಿ 3,000 ಜನ ಇಲ್ಲ. ಆದ್ರೂ ನೀರ್ ಬೇಕು ಅಂತ ಕೇಳ್ತಾರೆ. ರಿವರ್ಸ್ ಪಂಪಿಂಗ್ ಪ್ರಾಜೆಕ್ಟ್ ಮೂಲಕ ಅವ್ರಿಗೆ ನೀರ್ ಕೊಡಕ್ ಹೋದ್ರೆ 200 ಕೋಟಿ ಖರ್ಚಾಗುತ್ತೆ. ಅವ್ರ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದ್ವಿ ಅಂತ ಇಟ್ಕೋ. ನಮ್ ಜೊತೆ ಅವ್ರಿಗೆ ಏನ್ ಕೆಲಸ ಇರುತ್ತೆ, ಮುಂದೆ ಓಟ್ ಯಾರು ಹಾಕ್ತಾರೆ ನೋಡು. ನಾವ್ ಯಾವಾಗ್ಲೂ ರಾಜಕೀಯದಲ್ಲಿ ಇರ್ಬೇಕು ಅಂದ್ರೆ ಪ್ರಾಬ್ಲಮ್ಸ್ ಆಗೇ ಇರ್ಬೇಕು, ಅವುಗಳನ್ನ ಸಾಲ್ವ್ ಮಾಡೋಕ್ ಹೋಗ್ಬಾರ್ದು. ಆದ್ರೂ ಆ ಹುಚ್ಚು ಜನಗಳು ವಾರಕ್ಕೆ 4 ಸಲ ಬರ್ತಾನೆ ಇರ್ತಾರೆ. ನಾನೇನಂತೀನಿ, ನೋಡ್ತೀನಿ ಮಾಡ್ತೀನಿ ಅಂತೀನಿ. ಬಾ ನೀನೇ ನೋಡುವಂತೆ. ಎಲ್ರು ಚೆನ್ನಾಗಿದ್ದೀರಾ? ಬಂದ್ ವಿಷಯ ಅಣ್ಣ, ನಮ್ಮೂರ್ ಗ್ರಾಮಸ್ಥರಿಂದ ಅರ್ಜಿಗಳು ಕೊಡ್ತಾ ಇದ್ದೀವಿ. ಮಾಡ್ಕೊಳ್ಳೋಣ, ಆಗೋಗುತ್ತೆ. ತಗೊಳ್ರಿ ಅದನ್ನ. ಬಿಸ್ಲಲ್ಲಿ ಬಂದಿದ್ದೀರಾ ಅನ್ಸುತ್ತೆ. ಹೊರಗಡೆ ಮಡಕೆಯಲ್ಲಿ ತಣ್ಣಗ್ ನೀರಿದೆ, ಕುಡ್ದ್ಬಿಟ್ಟು ಹೋಗಿ ಆಯ್ತಾ? ಇವಾಗ 200 ಕೋಟಿ ಪ್ರಾಜೆಕ್ಟ್ ಎಲ್ಲಿವರೆಗೆ ಬಂತು? ಸ್ವಲ್ಪ ಬೇಗ ಮೂವ್ ಮಾಡ. ಏನೇನು ಪಾರ್ಟಿ ಮೀಟಿಂಗ್ ಟೈಮ್ ಆಯ್ತು, ಹೊರಡ್ಬೇಕು ಸರ್. ಓ ನೀವು ಹೊರಡಿ, ನಾನು ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ, ನೀವು ಹೊರಡಿ. ಈಗ ಪ್ರಾಜೆಕ್ಟ್ ಬಂತು ಅಂತ ಇಟ್ಕೋ, ರೈತರಿಗೆಲ್ಲ ಅದರಿಂದ ಲಾಭನೇ. ರಾಜಕೀಯ ಅಂದ್ರೆ ಇದೇನಪ್ಪ? ನಾವು ಮಾಡಿರೋ ಸರ್ವೆ ಪ್ರಕಾರ ಡ್ಯಾಮ್ ನಲ್ಲಿರೋ ನೀರು 13 ಮೀಟರ್ನಷ್ಟು ಕೆಳಮಟ್ಟದಲ್ಲಿದೆ. ಮೊದಲನೇ ಹಂತದಲ್ಲಿ ಅದನ್ನ 14 ಮೀಟರ್ನಷ್ಟು ಎತ್ತರಕ್ಕೇರಿಸಬೇಕು. ಎರಡನೇ ಹಂತದಲ್ಲಿ ಅದನ್ನ 15 ಮೀಟರ್ನಷ್ಟು ಎತ್ತರಕ್ಕೇರಿಸಿದ್ರೆ ಆಮೇಲೆ ರಿವರ್ಸ್ ಪಂಪಿಂಗ್ ಮೂಲಕ ಕೆಳಮಟ್ಟದಲ್ಲಿರೋ ನೀರನ್ನ ಈಸಿಯಾಗಿ ಮೇಲೆ ಕೆತ್ತಬಹುದು. ಇದಕ್ಕೆ ಅಪ್ರಾಕ್ಸಿಮೇಟ್ಲಿ ಸುಮಾರು 200 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಈ ಸರ್ವೆ ರಿಪೋರ್ಟ್ನ ನಾನು ಅಧಿಕಾರದಲ್ಲಿರೋ ಎಲ್ಲ ಪೊಲಿಟಿಕಲ್ ಲೀಡರ್ಸ್ಗೂ ಕೊಟ್ಟೆ. ಆದ್ರೆ ಯಾವೊಬ್ಬ ಲೀಡರು ಇದಕ್ಕೆ ಮನ್ಸು ಮಾಡಲಿಲ್ಲ. ಎಲ್ಲರೂ ಈ ಪ್ರಾಜೆಕ್ಟ್ಗೆ ಅಡ್ಡಿ ಮಾಡ್ತಿದ್ದಾರೆ. ರೈತರೇ ಪ್ರತಿ ಸರಿ ನೇರವಾಗಿ ಹೋಗಿ ಸರ್ಕಾರ ಕೇಳಿದ್ರೆ ನೋಡೋಣ ಮಾಡೋಣ ಅಂತ ಏನೇನೋ ಸಬೂಬ್ ಹೇಳಿ ತಪ್ಪಿಸ್ಕೊಳ್ತಾ ಇದ್ದಾರೆ. ಮಕ್ಕಳು ಯಾವಾಗಂದ್ರೆ ಫೋನ್ ಮಾಡ್ಬಿಡ್ತಾರೆ. ಹಲೋ ಸರ್, ನಮ್ಗೊಂದು 3 ಕೋಟಿ ದುಡ್ಡು ಬೇಕಾಗಿತ್ತಲ್ಲ ಸರ್. ಏನು 303 ಕೋಟಿನ? 3 ಕೋಟಿನೇ ಸರ್. ಲೇ, ಯಾವ್ದಾರು ಬ್ಯಾಂಕಲ್ಲೋ ಫೈನಾನ್ಸ್ ಆಫೀಸಲ್ಲೋ ಹೋಗಿ ಕೊಳ್ಳೆ ಹೊಡ್ಕೊಂಡ್ ಬಂದ್ಬಿಡ್ತೀನಿ. ನೀನ್ ಬಂದು ತಗೊಂಡೋಗ್ಬಿಡಪ್ಪ. ಅಟ್ಲೀಸ್ಟ್ ನಿಮ್ ಜೀಪ್ ಆದ್ರೂ ಕೊಡಿ ಸರ್. ಕೊಡಲ್ಲ, ಅದಕ್ಕೆ ಬ್ರೇಕ್ ಇಲ್ಲ. ತಗೊಂಡೋದ್ರೆ ನೆಗೆದು ಬಿದ್ದು ಸೋದೋಗ್ತೀರಾ. ಇದ್ ಬೇಕಾ? ಆಯ್ತು ಬಿಡಿ ಸರ್. ಸರೋಜಾಂಟಿ ಇಂಜನ್ ಒಳ್ಳೆ ಕಂಡೀಷನ್ ಇದೆಯಂತೆ. ನಾವು ಅಲ್ಲಿಗೆ ಹೋಗಿ ಆ ಕಾರ್ಯ ತಗೊಂಡೋಗ್ತೀವಿ. ಸುಮ್ಮನೆ ಕಣ, ನಾನು ಯಾವ್ದೋ ಟೆನ್ಷನ್ ಅಲ್ಲಿ ನಿಮ್ಗೆ ಬ್ರೇಕ್ ಇದೆಯಲ್ಲ ಅಂದೆ. ಕೊಡಲ್ಲ ಅನ್ನೋ
ನಂದೆಲ್ಲ ನಿಂದೆ ಕಣ್ರೋ, ಯಾವಾಗ ಬೇಕಾದ್ರೂ ಬಂದು ತಗೊಂಡೋಗ್ರ. ಥ್ಯಾಂಕ್ ಯು ಸರ್, ಈಗಲೇ ಬರ್ತೀವಿ. ಯಾರೀ ಬಾಗ್ಲಾಕಿರೋದು? ಯಾರು ಅದು ಒಳಗಡೆ ಸಿಕ್ಕಾಕೊಂಡಿರೋದು? ಯಾರಿದ್ದೀರಾ ಒಳಗೆ? ಏ ನೀನಾ? ಯಾರೋ ಬಾಗ್ಲಾಕಿದ್ದು? ನೀವೇನ್ರೋ? ನಾವಲ್ಲ. ಮತ್ತಿನ್ಯಾರು? ಕಾಂಪ್ಲೆಕ್ಸ್ ಯಾರೋ ನುಗ್ಗಿರ್ಬೇಕು. ಬನ್ನಿ ಹೋಗಿ ನೋಡೋಣ. ಬನ್ನಿ ನೋಡೋಣ. ಕಾಣಿಸಿದ್ರಾ? ಅಣ್ಣ, ನಮ್ ಫೈನಾನ್ಸ್ ಆಫೀಸಲ್ಲಿ 3 ಕೋಟಿ ಕಳ್ತನ ಆಗಿದೆ ಅಣ್ಣ. ಅಣ್ಣ ಕಂಪ್ಲೇಂಟ್ ಕೊಡೋದ ಅಣ್ಣ? ಆ ದುಡ್ಡು ನಮ್ದೇ ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗ್ಬಾರ್ದು. ಓಕೆ ಅಣ್ಣ, ಓಕೆ. ನನ್ನ ಫೈನಾನ್ಸ್ ಕಂಪನಿನಲ್ಲಿ ಕಳ್ತನ ಆಗಿ 10 ದಿವಸ ಆಗಿದೆ. ಇದುವರೆಗೂ ಯಾರನ್ನೂ ಹಿಡಿದಿಲ್ಲ. ಏನ್ರೆ ಮಿನಿಸ್ಟರ್ ಆದ ನನಗೆ ಈ ಪರಿಸ್ಥಿತಿ ಆದ್ರೆ ಪಬ್ಲಿಕ್ ಪರಿಸ್ಥಿತಿ ಏನು? ಅದಕ್ಕೆ ರೀ ಪಬ್ಲಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಂಡ್ರೆ ಕೆಟ್ಟ ಕಡ್ದಾಗ ಮಾತಾಡೋದು. ಮೊನ್ನೆ ಅದು ಯಾರನ್ನೋ ಮ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ರಲ್ಲ, ಅವನ ಹೆಸರೇನು? ದೇವದಾಸ್ ಸರ್. ACP ದೇವದಾಸ್. (24x7) ಎಣ್ಣೆ ಮತ್ತಲ್ಲೇ ಇರ್ತಾರೆ, ಆದ್ರೆ ಟಾರ್ಗೆಟ್ ಮಿಸ್ ಆಗಲ್ಲ. ನನ್ನ ಅರೆಸ್ಟ್ ಮಾಡೋಕೆ ನಿನ್ನ ಗಂಡ ಬಂದ, ಸಾಯಿಸ್ದೆ. ಅವನೇನೋ ಸತ್ತು ಸೈಲೆಂಟ್ ಆಗೋದ. ನೀನೇನು ವೈಲೆಂಟ್ ಆಗಿ ನನ್ನ ಮೇಲೆ ಕೇಸ್ ಹಾಕಿದ್ಯಾ?
ಪರವಾಗಿಲ್ಲ. ನಿನ್ನಂತ ಗಟ್ಸ್ ಇರೋ ಹೆಣ್ಣಿನ ಜೊತೆ ಗೆಟ್ ಟುಗೆದರ್ ಮಾಡೋ ಮಜಾನೇ ಬೇರೆ. ಆ ಏನ್ ಸರ್ ನೀವು ಹಿಂಗ್ ಸಡನ್ ಬ್ರೇಕ್ ಹಾಕ್ಬಿಟ್ರಲ್ಲ? ರೂಲ್ಸ್ ನ ಬ್ರೇಕ್ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದೇನೋ ಕಾಲಿಗೆ ಅಡ್ಡ ಸಿಕ್ತು, ಹೊಡೆದು ಬಿಸಾಕ್ಬಿಟ್ಟೆ. ನಾನು ಯಾವಾಗ್ಲೂ ಹಾಗೇನೆ, ನನಗೇನೇ ಅಡ್ಡ ಬಂದ್ರು ಹೊಡೆದು ಬಿಸಾಕ್ತಾ ಇರೋದೆ. ಅದು ಬ್ರೇಕೇ ಆಗಿರ್ಲಿ, ಆಕ್ಸಿಲೇಟರ್ ಆಗಿರ್ಲಿ, ಇಲ್ಲ ಇಂಥ ಕಚಡ ನನ್ನ ಮಕ್ಕಳ್ರೆ ಆಗಿರ್ಲಿ. ನಂಬ್ರಂಡೆ ಒಂದ್ ಕೆಲ್ಸ ಮಾಡನ್ವಾ, ಎಣ್ಣೆ ಬಿಟ್ಕೊಂಡು ಮ್ಯಾಟ್ರ್ ಸೆಟಲ್ ಮಾಡ್ಕೊಳ್ಳೋನ್ವಾ? ACP ದೇವದಾಸ್ ಬ್ಯಾಂಡ್ ಬಾರಿಸ್ತೀಯ ಅನ್ಕೊಂಡ್ರೆ ಬ್ರ್ಯಾಂಡ್ ಹುಡ್ಕೊಂಡು ಬಂದಿದ್ದೀಯ. ನೀನೇ ಆ ಸೀಮೆ ಪೊಲೀಸಯ್ಯ. ನಿಮ್ಗೆಲ್ಲ ಒಂದು ವಿಷಯ ಹೇಳ, ನಾನೇನ್ ಈ ಏರಿಯಾಗೆ ಸುಮ್ನೆ ಟ್ರಾನ್ಸ್ಫರ್ ಆಗಿ ಬಂದಿಲ್ಲ. ನಿಮ್ಮಂತವ್ರನ್ನ ಹಿಡ್ದು ಒಡ್ದು ಬೆಂಡೆತ್ತು ಗೂಟ ಹೊಡಿಯೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನಂತವನು ಇದಾನೆ ಅಂತ ತೋರ್ಸೋದಿಕ್ಕೆ. ಎಣ್ಣೆ ಹಾಕೊಂಡು ಮ್ಯಾಟ್ರ್ ಸೆಟಲ್ ಮಾಡ್ಕೊಳ್ಳೋಣ ಅಂದೆ ತಾನೆ? ಈಗ ಯಾಕೆ ಎಗರಾಡ್ತಾ ಇದ್ದೀಯಾ? ಬಾ ತಗೋ. ಏಯ್ ಸ್ವಲ್ಪ, ನಾನು ಒಂದ್ಸಲ ಮಾತು ಕೊಟ್ರೆ ಹುಡುಗಾಟ ಆಡಲ್ಲ, ಆಟ ಆಡಕ್ ಶುರು ಮಾಡಿದ್ರೆ ಮಾತಾಡಲ್ಲ ಅಂತ ಆಟಗಾರ ನಾನು. ಓವರ್ ಆಕ್ಟಿಂಗ್ ಮಾಡ್ತಾ ಇದ್ಯಾ? ನಮ್ ತಾಯಣೆಗೂ ನಿನ್ನ ಬಿಡಲ್ಲ ಕಣ. ಸೂಪರ್. ಹೊಡಿಬಾರ್ದು ಅನ್ಕೊಂತೀನಿ, ಅದೇ ನನ್ ಕೈ ಸುಮ್ನೆ ಇರಲ್ಲ. ಪಾಪ ಹೋಗ್ಲಿ ಬಿಟ್ಬಿಡೋಣ ಅನ್ಕೊಂತೀನಿ, ನನ್ ಗನ್ ಸುಮ್ನೆ ಇರಲ್ಲ. ಎರಡೇ ಎರಡು ಪ್ಯಾಕ್ ಹಾಕ್ಬಿಟ್ಟು ಆಮೇಲೆ ಶುರು ಹಚ್ಕೊಂತೀನಿ ನಿಮ್ದೆಲ್ಲ. ಹಸ್ಬೆಂಡ್ನ ಇವನೇ ತಾನೇ ಸಾಯಿಸಿದ್ದು. ತಗೊಳ್ಳಿ, ಶೂಟ್ ಮಾಡಿ ಸಾಯಿಸಿ. ಇನ್ನು ಯೋಚನೆ ಮಾಡ್ತಾ ಇದ್ದೀರಾ? ಭಯ ಪಡೋದಿಕ್ಕೆ ನೀವು ಸಾಮಾನ್ಯ ಗೃಹಿಣಿ ಅಲ್ಲ, ಒಬ್ಬ ಪೊಲೀಸ್ ಆಫೀಸರ್ ಹೆಂಡತಿ. ನಿಮ್ ಕೈಯಾರ ಶೂಟ್ ಮಾಡಿ ಸಾಯಿಸಿ. ಶೂಟ್! ನಮಸ್ಕಾರ. ಎನ್ಕೌಂಟರ್ ಸ್ಪೆಷಲಿಸ್ಟ್ ACP ದೇವದಾಸ್ ಬೆಂಗಳೂರು ಸಿಟಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಸ್ವಾರ್ಥ, ಕೋಪ, ಅಹಂಕಾರ, ದುರಭ್ಯಾಸದಿಂದ ಮನುಷ್ಯರು ಕೆಟ್ಟ ದಾರಿ ಹಿಡಿತಾರೆ. ಇದರಿಂದ ಸಮಾಜನೂ ಹಾಳಾಗತ್ತೆ. ಕಳ್ಳರು, ಕ್ರಿಮಿನಲ್ಸ್ ಹೆಚ್ಚಾಗ್ತಾರೆ. ಇಂಥವ್ರನ್ನೆಲ್ಲ ಎನ್ಕೌಂಟರ್ ಮಾಡಕ್ಕಂತಾನೆ ನಾನ್ ಬಂದಿರೋದು.
ಏಯ್ ಯಾರೋ ನೀವಲ್ಲ, ಯಾಕೋ ನನ್ನ ಕಟ್ಟಾಕಿದ್ದೀರಾ? ಯಾರೋ ಅಂತ ಗೊತ್ತಾದ್ರೆ ಒಬ್ಬೊಬ್ಬನು ಒಂದೊಂದು ಜಾಗದಲ್ಲಿ ಊತಾಕ್ಬಿಡ್ತೀನಿ. ನನ್ನ ಮಕ್ಕಳು ನೀವೆಲ್ಲ ಗಂಡಸರಾಗಿದ್ರೆ ಮಾಸ್ಕ್ ತೆಗಿರೋ ನೋಡೋಣ. ತೆಗಿರೋ. ಕಚ್ಚಡ ನನ್ನ ಮಕ್ಕಳ್ರ ನನಗಿಂತ ನಮ್ಮ ಮುಂಚೆ ಎಂಟ್ರಿ ಕೊಟ್ಬಿಟ್ಟು ನನ್ನನ್ನೇ ಲಾಕ್ ಮಾಡಿದಿರಾ? ನೀವು ಸಾಮಾನ್ಯದವರಲ್ಲ, ಕಿಲ್ಲಾಡಿಗಳು. ಏಯ್ ಇನ್ನೂ ಎಷ್ಟು ದಿನ ಅಂತ ನನ್ನ ಇಲ್ಲೇ ಕೂರ್ಸ್ಬೇಕು ಅನ್ಕೊಂಡಿದೀರಾ? ನಮ್ ಕೆಲ್ಸ ಆಗೋವರೆಗೂ ನನ್ ಮಕ್ಕಳ್ರ ನಾನು ಆಚೆ ಬಂದ್ರೆ ನಿಮ್ ಕೆಲ್ಸ ಎಲ್ಲ ಆದಂಗೆನೆ. ನೀನ್ ಆಚೆ ಬಂದ್ರೆ ತಾನೆ? ಏಯ್ ನನ್ನ ಮುಂದೆನೆ ಒಬ್ಬ ಆಫೀಸರ್ನ ಕಿಡ್ನಾಪ್ ಮಾಡ್ದೆ ಅಂತ ಹೇಳ್ತಾ ಇದ್ಯಾ? ಏನೋ ಮಾಡ್ದೆ ದೇವದಾಸ್ನ? ಏನ್ ಮಾಡಿದ್ರಿ? ರಿಲ್ಯಾಕ್ಸ್ ರಿಲ್ಯಾಕ್ಸ್. ಆ 4 ಹುಡುಗರು ದೇವದಾಸ್ನ ಕಿಡ್ನಾಪ್ ಮಾಡಿದ್ರ? ಇಂಪಾಸಿಬಲ್. ಪಾಸಿಬಲ್. ಯಾರು ಸರ್ ನಿಮ್ಮನ್ನು ಕಟ್ಟಾಕಿದ್ದು? ಫೈರ್ ಸ್ಟೇಷನ್ ಫೋನ್ ಮಾಡು. ಫೈರ್ ಸ್ಟೇಷನ್ಗ ಫೋನ್ ಮಾಡು. ಸರ್, ಇಷ್ಟೊಂದು ಕಷ್ಟಪಟ್ಟು ಹುಡುಕಿದೀವಿ, ನಮ್ಮನ್ನೇ ಬಿಟ್ಟು ಹೋದ್ರಲ್ಲ ಸರ್. ಬಿಸಿ ಇನ್ನು ಕಮ್ಮಿ ಆಗಿಲ್ಲ ಅನ್ಸುತ್ತೆ. ನೀನ್ ಹೋಗಿ ಆಟೋ ಕರಿ. ಸರಿ ಸರ್. 10 ಲಕ್ಷ ಕೊಡಿ. ಆ ನನ್ನ ಮಕ್ಕಳು ಎಲ್ಲೇ ಇದ್ರು 10 ದಿನದಲ್ಲಿ ನಿಮ್ ಕಣ್ ಮುಂದೆ ಇರ್ತಾರೆ. ರೌಡಿಸಂ ಹುಟ್ಟಿದ್ದೇ ನಮ್ಮನೆ ಹಿತ್ಲಲ್ಲಿ. ನಮ್ ಹುಡುಗರು ಕಳ್ಸಿದ್ರೆ 10 ನಿಮಿಷದಲ್ಲಿ ಹುಡ್ಕೊಡ್ತಾರೆ. ಏನ್ ಕೊಡ್ತೀರಾ ಹೇಳಿ? ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಮರ್ಡರ್ ಮಾಡ್ತಿದ್ದವ್ ನಾನು. ಅದು ನನ್ನ ಕೆಪಾಸಿಟಿ. ಒಬ್ರು ನನ್ನನ್ನು ಮುಟ್ಟಕ್ಕಾಗಿಲ್ಲ. ಈಗ್ಲೂ ಪೊಲೀಸ್ ಅವ್ರು ಮುಚ್ಕೊಂಡಿದ್ರೆ ಈ ಕೆಲಸ ನಾನೇ ಮಾಡಿ ಮುಗಿಸ್ತೀನಿ. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಟೈಮ್ ಕೊಟ್ರೆ ನಾವು ಹಿಡಿತೀವಿ. ಏನ್ ಹಿಡ್ಕೊಳ್ಳೋದು ನಾನು? ಕಳ್ತನಾಗಿ ಎಷ್ಟು ದಿನ ಆಯ್ತು? ಇದೇನ್ ಬಾವಾ, ನಾನಿನ್ನು ಫೀಲ್ಡ್ಗೆ ಇಳ್ದಿಲ್ಲ. ನೀನಾಗ್ಲೇ ಆಕ್ಷನ್ ಸ್ಟಾರ್ಟ್ ಮಾಡಿದ್ಯಾ? ಫಾರ್ಮಲ್ ಇಲ್ದಿರೋ ಪೊಲೀಸ್ಗೆ ಯೂನಿಫಾರ್ಮ್ ಏನಕ್ಕೋ ಬಿಚ್ಚಿದ್ರೆ ಗೊತ್ತಾಗುತ್ತೆ ಮ್ಯಾಟ್ರ್ ಇದೆಯೋ ಇಲ್ವೋ ಅಂತ. ಯಾರು ನೀನು? ದೇವದಾಸ್, ACP. ಅದಕ್ಕೆ ಏನ್ ವೈನ್ ಶಾಪ್ ಅನ್ಕೊಂಡ್ ಬಂದ್ಬಿಟ್ಯ? ಜೋಕ್ ಚೆನ್ನಾಗಿದೆ. ಪೊಲೀಸ್ ಯೂನಿಫಾರ್ಮ್ ನ ಟಚ್ ಮಾಡೋ ಅಧಿಕಾರ ಅವ್ರ ಹೆಂಡತಿಗೆ ಮಾತ್ರ ಇರೋದು. ನಿನ್ನಂತ ಕಚಡ ನನ್ ಮಕ್ಳಿಗಲ್ಲ. ಏಯ್ ದೇವದಾಸ್, ನೀನ್ ಟ್ರಾನ್ಸ್ಫರ್ ಆಗ್ಲಿಲ್ಲ ಅಂತಿದ್ರೆ ಹುಬ್ಳಿಲೆ ಹೊಡೆದ್ ಬಿಸಾಕ್ಬಿಡ್ತಾ ಇದ್ದೆ. ನಾನ್ ಬಳ್ಳಾರಿಯಲ್ಲಿ ಡ್ಯೂಟಿ ಮಾಡ್ಬೇಕಾದ್ರೆ ನನ್ ಕಣ್ಣಿಗೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಿದ್ದವನು ನೀನೇ ತಾನೆ? ನೀವೆಲ್ಲ ರೌಡಿಗಳು. ನಿಮ್ಮೆಲ್ರಿಗೂ 4 ಆಪ್ಷನ್ಸ್ ಕೊಡ್ತೀನಿ. ಆಪ್ಷನ್ ಎ, ದೇವ್ರು ನಿಮಗ್ ಕಣ್ಣು ಕೊಟ್ಟಿದ್ದಾನೆ, ನನ್ ಕಣ್ಣಿಗೆ ಬೀಳದಂಗೆ ಎಲ್ಲಾದ್ರೂ ಓಡೋಗ್ಬಿಡಿ. ಆಪ್ಷನ್ ಬಿ, ದೇವ್ರು ನಿಮ್ಗೆ ಕಾಲ್ ಕೊಟ್ಟಿದ್ದಾನೆ, ನನ್ ಕೈಗೆ ಸಿಗ್ದಾರ ಅಷ್ಟು ದೂರ ಓಡೋಗ್ಬಿಡಿ. ಆಪ್ಷನ್ ಸಿ, ದೇವ್ರು ನಿಮಗ್ 4 ಕೊಟ್ಟಿದ್ದಾನೆ, ನಿಜ ಹೇಳಿ ತಪ್ಪನ ಒಪ್ಕೊಂಬಿಡಿ. ಆಪ್ಷನ್ ಡಿ, ಆಗದೇ ಇಲ್ಲ ನಾನು ಬಿಡೋದೇ ಇಲ್ಲ ಅಂತ ಆಟ ಹಿಡಿದ್ರೆ. ಏನ್ ಮಾಡ್ತಿದ್ದಾನೆ ಅವನು? ನನ್ ಮುಂದೆ ನಮ್ಮವ್ರನ್ನ ಹೊಡಿತಾ ಇದ್ದಾನೆ ಅವನು. ಡಿ ಅಂದ್ರೆ ಡೇಂಜರ್ ದೇವದಾಸ್. ಡಿಪಾರ್ಟ್ಮೆಂಟ್ ಏನೋ ಕಿತ್ತಾಕಿಲ್ಲ ಅಂತಾನೆ ರೌಡಿಗಳನ್ನ ಕರೆಸಿರೋದು. ಗುಣಿಗಲ್ ದಮ್ಮಿರೋರ್ನ ಪಕ್ಕದಲ್ಲಿ ಇಟ್ಕೋ. ಇಂತ ನನ್ ಮಕ್ಳಲ್ಲ. ಏಯ್, ನಿನ್ ಕಣ್ ಮುಂದೆನೆ ನಿಮ್ಮವ್ರನ್ನೆಲ್ಲ ಎನ್ಕೌಂಟರ್ ಮಾಡಿ ಬಿಸಾಕಿದ್ದೀನಿ. ಇನ್ನ ಆ ನನ್ ಮಕ್ಳಲ್ಲ, ನನ್ನ ಯಾವ ಲೆಕ್ಕ?
ಬ್ಯಾಕ್ 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 ಬ್ಯಾಕ್. ಈ ಗಾಡಿ ನಂಬರ್ನ ಟ್ರೇಸ್ ಔಟ್ ಮಾಡಿ. ಗುಡ್ ಮಾರ್ನಿಂಗ್. ಈ ಬಡ್ಡಿ ನನ್ ಮಗ ಬೇರೆ ಎದುರುಗಡೆ ಬಂದ್ಬಿಟ್ಟೆ, ಏನಪ್ಪ ಮಾಡೋದೀಗ? ಮಾಸ್ಟ್ರು ಬಡ್ಡಿ ದುಡ್ಡು ಕೊಡೋ ಯೋಗ್ಯತೆ ಇಲ್ಲ, ಕಣ್ ತಪ್ಪಿಸ್ಕೊಂಡು ಓಡಾಡ್ತಿದ್ಯಾ? ಎಲ್ಲೋಗ್ತಿದ್ರಾ? ಮೇಲ್ಗಡೆ ಅದ್ ಮಾಡಕ್ ಹೋಯ್ತಾ ಇದ್ದೆ. ಹೌದಾ? ಡೈಲಿ ಈ ತರ ನೀವು ಕಣ್ ತಪ್ಪಿಸ್ಕೊಂಡು ಪಾಠ ಮಾಡ್ತಾ ಇದ್ರೆ ನನಗೆ ಬಡ್ಡಿ ಕಟ್ಟವನ್ ಯಾವನ್ ಮಾಸ್ಟ್ರೇ ನಿಮ್ಮ ತಾತ ಬರ್ತಾನ. ಅವ್ರು ಕೊಡ್ಬೇಕು ಅಂದ್ರೆ ನೀವು ಅವ್ರ ಹತ್ರಕ್ಕೆ ಹೋಗ್ಬೇಕು. ನನಗೆ ನೀನೇ ಕೊಡ್ಬೇಕು. ಆಯ್ತು, ಕೊಡ್ತೀನಿ. ನಿಮ್ಗೆ ಬಡ್ಡಿ ದುಡ್ಡು ಕೊಡ್ಬೇಕು ಅಂತ ನನಗೂ ತುಂಬಾ ಆಸೆ ಇದೆ, ಆದ್ರೆ ಇಲ್ವೇ. ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಅಯ್ಯ, ನಿಮ್ ದರಿದ್ರ ಕೈಯಿಂದ ಕಾಸು ಇಸ್ಕೊಂಡೋಗಿ ಬಿಸ್ನೆಸ್ ಹಾಕ್ದೆ, ಅವ್ನ ಅಕ್ಕನ ಎಲ್ಲ ಲಾಸೆ. ಅದು ನಿನ್ನ ಹಣೆ ಬರಹ. ಹಣೆ ಬರ ಅಲ್ಲಯ್ಯೋ ಕರ್ಮ. ನಿಮ್ಮ ಹತ್ರ 10% ಬಡ್ಡಿ ತಗೊಂಡು ಯಾವನು ಉದ್ದಾರ ಆಗವನೆ. ಓಹೋ, ಇವಾಗೇನ್ ದುಡ್ಡು ಕೊಡ್ತೀಯ ಇಲ್ವೋ? ಕೊಡ್ತೀನಪ್ಪ, ಕೊಡು. ನೋಡಿ ಪ್ರಿನ್ಸಿಪಲ್, ಈಗ ನಾನು ನಿಮ್ಗೊಂದು ಐಡಿಯಾ ಹೇಳ್ತೀನಿ. ನಾ ಇಬ್ರು ಒಂದು ಆಟ ಆಡೋಣ. ಆ ಆಟದಲ್ಲಿ ಅಕಸ್ಮಾತ್ ನೀವ್ ಗೆದ್ರೆ ನಾನ್ ಕೊಡೋ ಇಂಟ್ರೆಸ್ಟ್ ಜೊತೆ ಡಬಲ್ ಇಂಟ್ರೆಸ್ಟ್ ಕೊಡ್ತೀನಿ. ಸೋತ್ರೆ ಸಾಲ ಮನ್ನಾ. ಸಾಲ ಮನ್ನಾ? ನನಗೆ ಡಚಿತ್ತು, ಅದೇನು ಹೇಳಪ್ಪ ನೋಡ. ಈಗ ನೀವು ಕಳ್ಳ, ನಾನೇ ಕಳ್ಳ. ನಮ್ಮ ಹತ್ರ ಅಸಲು ಇಸ್ಕೊಂಡು ಬಡ್ಡಿ ಬಡ್ಡಿ ಅಂತ ಕುತ್ತೆ ಕೈ ಹಾಕೋ ನಿಮ್ಮಂತ ನನ್ನ ಮಕ್ಕಳೆಲ್ಲ ಬರೀ ಕಳ್ರೆ. ಓ, ಸಾಲ ತಗೊಳ್ಳೋನು ಫೇವರ್ಸಿ. ಕರೆಕ್ಟ್ ಆಗಿ ಹೇಳಿದೆ. ಆಟ ಹೇಳು. ನೋಡಿ, ನೀವು ಕಳ್ಳ, ನಾನು ಪೊಲೀಸ್. ನೀವು ಹೋಗಿ ಬಚ್ಚಿಟ್ಕೊಳ್ಳಿ. ನೀವು ಬಚ್ಚಿಟ್ಕೊಂಡಿರೋ ಜಾಗನ ಅಕಸ್ಮಾತ್ ನಾನೇನೋ ಹುಡುಕ್ಬಿಟ್ರೆ ನೀವು ಫುಲ್ ಔಟ್. ಒಂದು ವೇಳೆ ನೀವು ನನ್ನ ಹುಡುಕ್ಬಿಟ್ರೆ ಅರ್ಧ ಔಟ್. ಚೆನ್ನಾಗಿದೆ, ಚೆನ್ನಾಗಿದೆ, ಮಜಾ ಇದೆ. ಗೇಮ್ ಸ್ಟಾರ್ಟ್. ಬುಲೆಟ್ ಪೊಲೀಸಾ? ಹಲೋ ಮೇಸ್ಟ್ರು, ನೀವಿಲ್ಲಿ? ಅವ್ರು ಯಾರು? ಅವರೇ ಒರಿಜಿನಲ್ ಪೊಲೀಸು. ಪೊಲೀಸಾ? ಯಾಕೆ ಬಂದ್ರು? ನೀವ್ ಈ ಕಾಲೇಜಲ್ಲಿ ಮಾಡ್ತಿರೋ ಬಡ್ಡಿ ದಂಧೆನೆಲ್ಲ ಯಾವನೋ ಒಬ್ಬ ಹಾಕೊಟ್ಟವನೇ ಕುತ್ಕೈ ಸಿಕ್ ಕೈ ಕೊಡಕ್ ಬಂದವ್ರೆ. ಮೇಸ್ಟ್ರೆ, ನೀವೆಷ್ಟು ಒಳ್ಳೆಯವರು. ನಿಮ್ ಸಾಲ ಎಲ್ಲ ನಾನು ಮನೆ ಮಾಡ್ತೀನಿ, ಸ್ವಲ್ಪ ನನ್ಗೆ ಹೆಲ್ಪ್ ಮಾಡ್ತೀರಾ? 100% ಮಾಡ್ತೀನಿ. ಹೋಗಿ ಸ್ಟೂಡೆಂಟ್ಸ್ ಎಲ್ಲ ಕರ್ಕೊಂಡು. ಪ್ರಾಮಿಸ್? ಪ್ರಾಮಿಸ್. ಆಮೇಲೆ ಕೋಆಪರೇಟ್ ಮಾಡ್ತೀನಿ ತಾನೆ? ಕೋಆಪರೇಟ್? ಹಾಗಾದ್ರೆ ಬನ್ನಿ ಬಾತ್ರೂಮ್ ಹೋಗೋಣ. ಆ ಕೋಆಪರೇಷನ್, ಈ ಕೋಆಪರೇಷನ್. ನನ್ನ ಪರ್ಮಿಷನ್ ಇಲ್ಲದೆ ಕಾಲೇಜ್ ಒಳಗೆ ಹೆಂಗೋ ಬಂದ ನೀನು? ಕಾಲೇಜ್ ಸಿಗರೇಟ್ ಸೇರ್ತ್ಯಾ? ಬಿಯರ್ ಕುಡಿತೀನೋ? ಬಿಯರು ಸತ್ತೋಗ್ಬಿಡ್ತಾನೆ ಅವನು. ಇದು ನಂದೇ ಕಾಲೇಜು, ನಾನೇ ಪ್ರಿನ್ಸಿಪಲ್, ನಾನೇ ಕಿಂಗು, ನಂದೇ ರೂಲ್ಸ್, ನಂದೇ ಹವಾ. ಇದು ಚಿಟ್ಟು ಕೋಟೆ ಕಣೋ. ನೀನ್ ಯಾರೋ ಕೇಳಿ? ನಾನ್ ಕೆಂಪೆ ಗೌಡ ಕಣೋ. ಹೀಗೆ ನಿಗ್ರಾಡಿದ್ರೆ ನೆಕ್ಸ್ಟ್ ಬುಲೆಟ್ ನಿನಗೆ ಬೀಳುತ್ತೆ. ನಾನು ಕೇಳೋ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ಸ್ವಲ್ಪ ಕೋಆಪರೇಟ್ ಬಾ. ಏನ್ ಸರ್ ಹಂಗ್ ಶೂಟ್ ಮಾಡ್ಬಿಟ್ರಲ್ಲ? ಬಾ ನನ್ನ ಮಗನೇ, ನಿಜ ಹೇಳು. ಆ 3 ಕೋಟಿನ ಯಾರು ಕಳ್ತನ ಮಾಡಿದ್ದು? ನನ್ಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ರಾತ್ರಿ 1 ಗಂಟೆಲಿ ಕಳ್ತನ ಆಗಿರೋ ಜಾಗದಲ್ಲಿ ನಿನ್ ಜೀಪ್ ಇತ್ತು. ಯಾಕಿತ್ತು ಅಂತ ನಿಂಗೆ ಗೊತ್ತಿಲ್ವಾ? ನನ್ನ ಮಕ್ಕಳು ನನ್ನ ಗಾಡಿನೇ ತಗ್ಲಾಕ್ಸ್ಬಿಟ್ರ ಸರ್. ಫಸ್ಟ್ ಆಫ್ ಆಲ್ ನನ್ನ ಗಾಡಿಗೆ ಡೋರ್ಗಳೇ ಇಲ್ಲ ಸರ್. ಕೀ ಬೇರೆ ಮರ್ತ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಈಗ ನಿನ್ ಗಾಡಿಯಲ್ಲಿದೆ? ಇಲ್ಲೇ ಎಲ್ಲೋ ಇರ್ಬೇಕು ಸರ್. ಓ, ಹಾಗಾದ್ರೆ ನಿನ್ ಗಾಡಿನ ಯಾರೋ ಎತ್ಕೊಂಡು ಹೋಗಿ ಕಳ್ತನ ಮಾಡಿ ಮತ್ತೆ ಎತ್ಕೊಂಡ್ ಬಂದು ನಿಮ್ ಮನೆ ಮುಂದೆ ನಿಲ್ಸಿದ್ದಾರೆ ಅಂತ ಹೇಳಕ್ ಬರ್ತಾ ಇದ್ಯಾ? ಕರೆಕ್ಟ್ ಸರ್, ಕರೆಕ್ಟ್ ಆಗಿ ಯೋಚನೆ ಮಾಡಿದ್ದೀರಾ ಸರ್. ಸರ್, ನನ್ನ ಗಾಡಿಯಲ್ಲಿ ಇರ್ಬೋದು, ನಾನು ಅಲ್ಲಿ ಇಲ್ವಲ್ಲ ಸರ್. ಅದೇನ್ ಸರ್ ಲಾಜಿಕ್? ಕರೆಕ್ಟ್ ಆಗಿ ಹೇಳಿ ಸರ್. ಸೂಪರ್. ಇದನ್ನ ನಾವೇನಾದ್ರು ಸಿನಿಮಾ ಮಾಡಿದ್ರೆ ಸಿನಿಮಾ 100 ಡೇಸ್ ಓಡ್ಬಿಟ್ಟಿರೋದು. ಯಾಕೋ ಎನ್ವೈರನ್ಮೆಂಟ್ ಸರಿ ಹೋಗ್ತಲ್ಲ. ಒಂದ್ ಕೆಲಸ ಮಾಡು, ನಾಳೆ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಡು. ಸ್ಟೇಷನ್ ಬರ್ಬೇಕು. ಇಲ್ಲ ಅಂದ್ರೆ ನನಗೆ ಎನ್ಕೌಂಟರ್ ಮಾಡಕ್ಕೂ ಬರುತ್ತೆ, ಎಂಟರ್ಟೈನ್ಮೆಂಟ್ ಕೊಡಕ್ಕೂ ಬರುತ್ತೆ. ಬಾ. ನಮಸ್ಕಾರ ಸರ್. ನಮಸ್ಕಾರ.
ಅಲ್ಲ ಕಣಯ್ಯ, ನಿನ್ಗೆ ಗೊತ್ತಿಲ್ಲದೆ ನಿನ್ ಗಾಡಿನ ಯಾರ ಎತ್ಕೊಂಡು ಹೋಗ್ತಾರೆ? ಎಷ್ಟಲ್ಲಿ ಅದೇ ಕ್ವಶನ್ ಕೇಳ್ತೀರಾ ಸರ್? ನೀವು ಕೇಳಿದಾಗಿಲ್ಲ ನಾವು ಬೇರೆ ಬೇರೆ ಆನ್ಸರ್ ಹೇಳಕ್ಕೆ ನನ್ಗೆ ಲೂಸ. ಇರು ನಿನ್ಗೆ ಅದೇ ಸರಿ. ನೋಡ್ರಿ, ಕರ್ಕೊಂಡೋಗಿ ಹತ್ಸಿ. ಹತ್ಸದ ಬನ್ನಿ ಸರ್, ಬನ್ನಿ. ಇಲ್ಲೆಲ್ಲ ಎತ್ತದು? ಮಲ್ಕೊಳ್ಳಿ ಸರ್, ಆ? ಮಲ್ಕೊಳ್ಳಿ ಸರ್. ಏಯ್, ತಮಾಷೆ ಮಾಡ್ತೀರನ್ರಿ? ಅವ್ರ ಹತ್ಸು ಅಂತಾರೆ, ನೀನು ಮಲ್ಗು ಅಂತ. ನನ್ನನ್ನು ಏನ್ ಅನ್ಕೊಂಡಿದ್ದೀರ ನೀವು? ಆಗಲ್ಲ. ಮಲ್ಕೊಳ್ಳಿ ಸರ್. ಹಲೋ, ನಾನು ಪ್ರಿನ್ಸಿಪಲ್ ಅಗ್ರಿಕಲ್ಚರ್ ಕಾಲೇಜ್ ಚೇರ್ಮನ್. ಏಯ್, ಏನೋ ನೋಡ್ತಾ ಇದ್ಯಾ? ವಯಸ್ಸು ಹುಡುಗರ ಕಣ್ಣಿಯಲ್ಲಿ ನೋಡುತ್ತೆ, ನೋಡುವ ಜಾಗದಲ್ಲಿ ನೋಡುತ್ತೆ ಸರ್. ನಿನಗೆ ಟೂ ಮಚ್ ಅನ್ಸ್ತಲ್ವಾ? ನೋ 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 ನೋ. ನಿನಗ್ ಬಾಯಿ ಮಾತಲ್ಲಿ ಹೇಳಿದ್ರೆ ಸರಿ ಹೋಗ್ತಲ್ಲ. ರೀ, ಎತ್ರಿಗ ಊಟನ? ಊಟ? ಏಯ್ ಕಟಯ್ಯ, ಇವಾಗಾದ್ರೂ ನಿಜ ಹೇಳು, ಯಾರು ಕದ್ದಿದ್ದು? ನನ್ಗೆ ಗೊತ್ತಿಲ್ಲ. ನಿನ್ ಬಾಡಿಲಿ ಒಂದ್ ಚೂರು ಪೇನು ಕಾಣಿಸ್ತಾ ಇಲ್ಲ, ನೋಡೋ ಲುಕ್ಕು ಚೇಂಜ್ ಆಗಿಲ್ಲ. ನಿನಗೆ ಇನ್ನೊಂದ್ ರೌಂಡ್ ಬೀಳ್ಬೇಕಾಗಿರೋದೆ. ಇಲ್ಲ ಸರ್, ಅಯ್ಯೋ ಸರ್, ಹೊಡೆದ್ಬಿಟ್ರು ಸರ್, ತುಂಬಾ ಪೈನು ಸರ್, ಹೊಡೆದ್ಬಿಟ್ರು ಸರ್. ಓವರ್ ಆಕ್ಟಿಂಗ್ ಮಾಡ್ಬೇಡ. ಇಲ್ಲ ಸರ್, ನನ್ ಮಾತು ಕೇಳಿ ಸರ್. ರೇ, ಎತ್ತಾಕೊಂಡು ಹೋಗ್ರಿ. ಸಾಕ್ ನಿಲ್ಸಿ, ಮುದ್ಕ ಮೂರ್ಛೆ ಗಿರ್ಚೆ ಹೋಗ್ಬಿಟ್ಟನು. ಇನ್ನೊಂದು 2 ಏಟ್ ಬೇಕಾದ್ರೆ ಜಾಸ್ತಿ ಹಾಕಿ ಸರ್. ಮುದ್ಕೋ ಗಿದ್ಕ ಅಂತೆಲ್ಲ ಬೈಬಿಡಿ ಸರ್, ಯೂತ್ಸ್ಗೆ ಬೇಜಾರಾಗತ್ತೆ ಸರ್. ಅಯ್ಯೋ ತೂತು ನನ್ನ ಮಗನೇ. ರೈಟ್, ಇವಾಗ ನೀನ್ ಮನೆಗೆ ಹೋಗು. ಮುಂದಿನ ಸಲ ಸಿಕ್ಕಿದಾಗ ನಿಜ ಹೇಳು, ಇಲ್ಲ ಅಂದ್ರೆ ಮನೆಗೆ ನೀನ್ ಹೋಗಲ್ಲ, ನಿಂದು ಗೊತ್ತಾಯ್ತು ಸರ್. ಚೊಂಬು ಮನೆಗೆ ಹೋಗುತ್ತೆ. ನಾನು ಹೋಗಲ್ಲ ಸರ್, ನಂದು. ನಡಿ. ಬರ್ತೀನಿ ಸರ್. ಇದು ತೊಡೆ ಅಲ್ಲ, ತೊಲೆ ತೊಲೆ. ನಡಿ ನಡಿ. ಚೆನ್ನಾಗಿ ಮಾಡ್ತೀರ ಅನ್ಸುತ್ತಲ್ಲ. ಆ? ಎನ್ಕೌಂಟ್ರು. ಲೋ ಮಗ, ನಾನು ನಮ್ಮ ಮೇಡಮ್. ಅಯ್ಯೋ, ಮ್ಯಾಮ್ ಬಂದ್ರು, ಬರೋ. Come here. Karthik, come here. Clean ಮಾಡು. ನಿನ್ ಟೀ ಶರ್ಟ್ ಅಲ್ಲಿ ಕ್ಲೀನ್ ಮಾಡು. ಹಲೋ, ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾನು ಶಾರ್ಟ್ ಫಿಲ್ಮ್ ಡೈರೆಕ್ಟರ್ ಸರ್. ಆಹಾ, ಕಾಮಿಡಿಯನ್ ಸರ್. ಓಹೋ, DOP ಸರ್. ಹೀರೋ ಸರ್. ಓ, ವೆರಿ ಗುಡ್. ಫಿಲ್ಮ್ ಇಂಡಸ್ಟ್ರಿ, ನೈಸ್. ಒಂದ್ ಸೆಲ್ಫಿ ಬನ್ರಪ್ಪ. ಒಂದ್ ಸ್ಮೈಲ್ ಮಾಡ್ರಯ್ಯ. ರೆಡಿ, ಚೀಸ್. ಹೇಯ್, ಹಿಂಗಷ್ಟು ಗೊತ್ತಾಗಲ್ವಾ? ನೀವು ಹೋಗಿಮ್ಮ.
ನಮಸ್ಕಾರ ಬಾಸು. ಹ್ಮ್ ನಮಸ್ಕಾರ. ರಾಜು ಏನ್ ರಾಜು ಚೆನ್ನಾಗಿದ್ಯಾ? ಏನ್ ಚೆನ್ನಾಗಿರೋದೋ ಏನೋ, ಈ ಬೆಂಗಳೂರಲ್ಲಿ ಚೆನ್ನಾಗಿರೋ ರೋಡ್ ನ ಕಿತ್ತಾಕ್ಬಿಟ್ಟು ಸಿಮೆಂಟ್ ರೋಡ್ ಹಾಕಿರ್ತಲ್ಲ, ಹಂಗಾಗೈತ್ ನನ್ ಜೀವನ. ಸರಿ, ಏನ್ ವಿಷಯ? ಇವರೆಲ್ಲ ನನ್ನ ಫ್ರೆಂಡ್ಸು. ಹಲೋ. ಅದೇನೋ ನಮ್ಮ ಅಂಗಡಿಗೆ ಬಂದ್ಬಿಟ್ಟು ಹಾಕು ಪಾಕು ಚಾಕು ಅಂದ್ರು. ನನಗೆ ಮೊಬೈಲ್ ರಿಪೇರ್ ಬಿಟ್ಟು ಇನ್ನೇನ್ ಬರಲ್ಲ, ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಬಂದೆ. ನನ್ನಿಂದ ಏನಾಗ್ಬೇಕು? ಒಬ್ಬರ ಅಕೌಂಟ್ ನ ಹ್ಯಾಕ್ ಮಾಡಿ ಅವ್ರ ದುಡ್ಡನ್ನೆಲ್ಲ ಹೊಡಿಬೇಕು ಸರ್. ಯಾರ ಹತ್ರ ಬಂದು ಏನ್ ಕೇಳ್ತಾ ಇದೀಯಾ? ಸರ್, ರೈತರ ಸಮಾಧಿ ಮೇಲೆ ಅರಮನೆ ಕಟ್ಟೋ ಆ ರಾಜಕಾರಣಿಗಳ ಕಾಲಿಡಕ್ಕಾಗ್ದೆ ನಿಮ್ ಕಾಲಿಡಿತಿದೀವಿ ಸರ್. ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ನ ಫಿನಿಶ್ ಮಾಡದೆ ರೈತರ ಭೂಮಿನ ಬರಡು ಭೂಮಿ ಅಂತ ಹೇಳಿ ಅದೇ ಭೂಮಿನ ತುಂಬಾ ಚೀಪ್ ರೇಟ್ಗೆ ಬೇನಾಮಿ ಹೆಸರಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಸರ್. ರೈತರಿಗೆ ಮೋಸ ಮಾಡಿ ಕೋಟಿ ಕೋಟಿ ದುಡ್ಡನ್ನ ಲೂಟಿ ಮಾಡ್ತಾ ಇದ್ದಾರೆ ಸರ್. ರೈತರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗತ್ತಾ? ಖಂಡಿತ ಆಗತ್ತೆ ಸರ್. ರೈತರ ಕಷ್ಟ ದೂರ ಆಗತ್ತಾ? ಟ್ರಾನ್ಸ್ಫರ್ ಮಾಡೋ ದುಡ್ಡನ್ನೆಲ್ಲ ರೈತರೇ ತಮ್ಮ ಖುಷಿಯಿಂದ ಶ್ರೀರಾಮ್ ಸಾಗರ್ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡ್ತಾರೆ ಸರ್. ಸೊ ರೈತರು ಈ ಪ್ರಾಜೆಕ್ಟ್ ನ ಅವ್ರ ಸ್ವಂತ ದುಡ್ಡಿಂದಾನೇ ಮಾಡ್ದಂಗಾಗುತ್ತೆ. ನಿಮ್ ಟಾರ್ಗೆಟ್ ಎಷ್ಟು? 300 ಕೋಟಿ ಸರ್. ನಾನು ಕೂಡ ಕೆಲವು ಪಾಲಿಟಿಷಿಯನ್ ಟಾರ್ಗೆಟ್ ಮಾಡಿದ್ದೀನಿ. ಅದಕ್ಕೆ ಅಂತ ಹ್ಯಾಕಿಂಗ್ ಸಾಫ್ಟ್ವೇರ್ ಡಿಸೈನ್ ಮಾಡಿದ್ದೀನಿ. ಆದರೆ ಇನ್ನೂ ಯಾರ ಅಕೌಂಟ್ನು ಟಚ್ ಮಾಡಿಲ್ಲ. ಎನಿಹಾವ್, ನಂತರನೇ ರೈತರ ಬಗ್ಗೆ ಯೋಚನೆ ಮಾಡೋ ನಿಮ್ಮಂತವ್ರು ಸಿಕ್ಕಿದ್ದು ತುಂಬಾ ಸಂತೋಷ ಆಯಿತು. ನಿಮ್ ಜೊತೆ ನಾನಿರ್ತೀನಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಜಿಪ್ ಫೈಲು ಪೆನ್ ಡ್ರೈವ್ ಅಲ್ಲಿ ಇದೆ. ಇದನ್ನ ಮೇನ್ ಸರ್ವರ್ ಕನೆಕ್ಟ್ ಮಾಡಿದ್ರೆ ಕೆಲಸ ಮುಗೀತು. ಬೇಗ ಕೆಲಸ ಶುರು ಮಾಡಿ. ಇನ್ಸ್ಟಾಲ್ ಮಾಡ. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀವಿ. ನೋಡಿದ್ ಸಾಕು, ಕೂತ್ಕೋ. ಆ ಪೇಂಟಿಂಗ್ ನೋಡಿದನು ಮಿನಿಮಮ್ 1 ಕೋಟಿ ಆದ್ರೂ ಇರುತ್ತೆ. ಬರೀ ಕೋಟಿ ಏನು, ಇನ್ನೂ ಜಾಸ್ತಿನೇ ಇರುತ್ತೆ. ಎಷ್ಟೇ ಆಗ್ಲಿ ನಮ್ ದುಡ್ಡಲ್ವಾ, ಎಷ್ಟು ಬೇಕಾದ್ರೂ ಕೊಟ್ಟು ತಗೋತಾರೆ. ಗುಡ್ ಮಾರ್ನಿಂಗ್. ಏನ್ರಿ ಇವತ್ತಿನ ಅಪಾಯಿಂಟ್ಮೆಂಟ್? 2 ಪ್ರೆಸ್ ಮೀಟ್ ಇದೆ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಯಾರು ಇವರೆಲ್ಲ? ಗ್ಲೋಬಲ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ ಸರ್. ಏನ್ ಇಲ್ಲಿವರೆಗೆ ಬಂದಿದ್ದೀರಾ? ನಾವು ಚನ್ನರಾಯಪಟ್ಟಣದಿಂದ ಬಂದಿರೋದು ಸರ್. ಚನ್ನರಾಯಪಟ್ಟಣ? ಗೊತ್ತಾಯ್ತು ಬಿಡಿ. ನೀವು ಆ ಪ್ರಾಜೆಕ್ಟ್ ವಿಷಯವಾಗಿ ಬಂದಿದ್ದೀರಾ? ತುಂಬಾ ವರ್ಷಗಳಿಂದ ಇದೆ ಸರ್ ನಮ್ಮ ಹೋರಾಟ. ಪ್ರಾಬ್ಲಮ್ ಏನು ಅಂತ ಸ್ವಲ್ಪ ಹೇಳಿ ಸರ್. ಪ್ರಾಬ್ಲಮ್ ಏನಂತ ಹೇಳದಯ್ಯ? ಬಡ್ಜೆಟ್ ಇಲ್ಲ, ಸರ್ಕಾರನೇ ಸಾಲದಲ್ಲಿದೆ. ಚೆನ್ನಾಗಿ ಓದ್ಕೊಳ್ಳೋದ್ ಬಿಟ್ಟು ಈ ಕೆಲಸ ಎಲ್ಲ ನಿಮ್ಗೆ ಯಾಕೆ? ನೀವೇ ಅಲ್ವಾ ಸರ್ ಮೊನ್ನೆ ಸೆಮಿನಾರ್ ಅಲ್ಲಿ ಹೇಳಿದ್ದು, ಯಾವುದೇ ರೈತ ಕಣ್ಣೀರ್ ಹಾಕಿದ್ರು ಬಂದ್ ನಮ್ಮ ಮನೆ ಬಾಗಿಲು ತಟ್ಟಿ ಅಂತ. ಕಣ್ಣೀರ್ ಮಾತ್ರ ಅಲ್ಲ ಸರ್, ರೈತರ ಪ್ರಾಣನೇ ಹೋಗ್ತಾ ಇದೆ. ರೀಸೆಂಟ್ ಆಗಿ ನಮ್ಮ ಅಪ್ಪನೂ ತೀರ್ಕೊಂಡ್ಬಿಟ್ರು ಸರ್. ಅಯ್ಯೋ, ಯಾವಾಗ? ಎಕ್ಸ್ಗ್ರೇಷಿಯಾ ಬಂತ? ಬರ್ಲಿಲ್ಲ ಅಂದ್ರೆ ಆಫೀಸರ್ ಹತ್ರ ಮಾತಾಡಿ ನಾನು ಕೊಡಿಸ್ತೀನಿ. ಸರ್, ಬೇಕಾಗಿರೋದು ಎಕ್ಸ್ಗ್ರೇಷಿಯಾ ಅಲ್ಲ ಸರ್, ಪ್ರಾಜೆಕ್ಟ್ ಸರ್. ಕ್ಯಾಮ್ರಾ ಪೆನ್ ತಾನೇ ಅದು? ಕ್ಯಾಮ್ರಾ ಏನಿಲ್ಲ ಸರ್, ಮಾಮೂಲಿ ಪೆನ್ನೆ. ನೋಡ್ರಪ್ಪ, ನೀವ್ ಏನೇ ತಿಪ್ಪರ್ಲಾಗ ಹಾಕಿದ್ರು ಆ ಊರಿಗೆ ಪ್ರಾಜೆಕ್ಟ್ ಬರೋದು ಅಸಾಧ್ಯವಾದ ಮಾತು. ಯಾಕೆ ಅಂದ್ರೆ ಆಫ್ಟರ್ ಆಲ್ 3,000 ಜನ ಇರೋ ಆ ಗ್ರಾಮಕ್ಕೋಸ್ಕರ 200 ಕೋಟಿ ಯಾರು ಖರ್ಚು ಮಾಡ್ತಾರೆ? ಯಾಕೆ ಖರ್ಚು ಮಾಡ್ತಾರೆ? ಆಫ್ಟರ್ ಆಲ್ 3,000 ಜನಗಳಿಂದ 3 ಲಕ್ಷ ಜನ ಅನ್ನ ತಿಂತಾರೆ ಸರ್. ಅದು ಕರೆಕ್ಟೇ, ಯಾರಿಲ್ಲ ಸರ್. ಆ ದುಡ್ಡನ್ನ ನಾವೇ ಅರೇಂಜ್ ಮಾಡಿದ್ರೆ? 200 ರೂಪಾಯಿ ಅಲ್ಲ, 200 ಕೋಟಿ. 200 ಕೋಟಿ ನೀವು ಅರೇಂಜ್ ಮಾಡ್ತೀರಾ? ಹೌದು ಸರ್. ಹೌದು ಸರ್. ಹೇಗೆ? ಅಕ್ಕಪಕ್ಕದ ಊರಲ್ಲಿರೋ ರೈತರೆಲ್ಲ ಅವ್ರ ಹತ್ರ ಇರೋ ಆಸ್ತಿಲಿ ಸ್ವಲ್ಪ ಭಾಗ ಮಾರಿ ಅಮೌಂಟ್ ನ ಅರೇಂಜ್ ಮಾಡ್ತೀನಿ ಅಂತ ಹೇಳಿದಾರೆ ಸರ್. ನೀವು ಪರ್ಮಿಷನ್ ಕೊಟ್ರೆ? ಪರ್ಮಿಷನ್ ಧಾರಾಳವಾಗಿ ಕೊಡೋಣ, ಆದ್ರೆ ಒಂದು ಕಂಡೀಷನ್. ಆ ಪ್ರಾಜೆಕ್ಟ್ ಅಲ್ಲಿ ಕಾಂಟ್ರಾಕ್ಟರ್ಸ್ ಇಂಜಿನಿಯರ್ಸ್ ನಮ್ಮವ್ರು ಇರ್ಬೇಕು. ನಿಮ್ಗೆ ಓಕೆನಾ? ಸರ್ ತುಂಬಾ ವರ್ಷಗಳಾದ್ಮೇಲೆ ಬರ್ತಾರ ಪ್ರಾಜೆಕ್ಟ್ ಸರ್. ಇದು 100 ಕಾಲ ಉಳಿಬೇಕು ಅಂದ್ರೆ ಕಾಂಟ್ರಾಕ್ಟರ್ ನಿಯತ್ತಾಗಿರ್ಬೇಕು ಸರ್. ನಿನ್ ಯೋಚನೆ ಕರೆಕ್ಟ್ ಕಣ, ಆದ್ರೆ
ಈ ಪ್ರಾಜೆಕ್ಟು ತಮಾಷೆ ವಿಷಯ ಅಲ್ಲ. ಫೈಲ್ನ ಸಿಎಂ ಆಫೀಸಿಗೆ ಕಳಿಸ್ಬೇಕು, ಅಲ್ಲಿರೋ ಎಲ್ಲಾ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೋಬೇಕು. ಅದು ಅಲ್ಲದೆ ಪ್ರಾಜೆಕ್ಟ್ ಅಂದ್ರೆ ಅದನ್ನ ನಂಬ್ಕೊಂಡು ತುಂಬಾ ಜನ ಇರ್ತಾರೆ, ಅವ್ರಿಗೂ ಅಷ್ಟೋ ಇಷ್ಟೋ ಕೊಟ್ಟು ಕೆಲಸ ಮಾಡಿಸ್ಕೋಬೇಕಾಗತ್ತೆ. ಇದೆಲ್ಲ ಆಗ್ಬೇಕು ಅಂದ್ರೆ ಸ್ವಲ್ಪ ಖರ್ಚಾಗತ್ತೆ. ಎಷ್ಟಾಗ್ಬೋದು ಸರ್? ಒಂದ್ 3-4 ಕೋಟಿ ಅಷ್ಟೇ. ಸರ್, ಇದ್ರಲ್ಲೊಂದು 50 ಲಕ್ಷ ಇದೆ. ಇದನ್ನ ಅಡ್ವಾನ್ಸ್ ಅಂತ ತಗೊಂಡು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ. ಇದು ವರ್ಕ್ ಸ್ಟಾರ್ಟ್ ಆಗಿದಷ್ಟು ಕೊಡ್ತೀವಿ ಸರ್. ತಗೋ. ಹುಡುಗರು ಅಂದ್ರೆ ನಿಮ್ ತರ ಇರ್ಬೇಕಂದ್ರ. ನನಗೆ ತುಂಬಾ ಇಷ್ಟ ಆದ್ರಿ. ಹೌದು, ಈ ದುಡ್ಡಿನಿಂದ ಆಲ್ರೆಡಿ ಪ್ರಾಜೆಕ್ಟ್ ಕಲೆಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಸರ್. ಗುಡ್, ವೆರಿ ಗುಡ್. ಸರಿ ಕಣ್ರಪ್ಪ, ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ತಿದ್ದೀನಿ. ಒಂದು ವಾರದೊಳಗಡೆ ಬಂದ್ಬಿಡ್ತೀನಿ. ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ, ಮಾಡ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಮಲ್ಲಿಕಾರ್ಜುನ್ 32 36 37 31 46. ಏಯ್, ಎಷ್ಟು ಟ್ರಾನ್ಸ್ಫರ್ ಮಾಡ್ಲು? ಒಂದು 20 ರಿಂದ 40 ಲಕ್ಷದವರೆಗೂ ಮಾಡೋ. ಹಲೋ, ನಿಮ್ ಫೋನಿಗೆ ಮೆಸೇಜ್ ಬಂದ ಚಿಕ್ಕಪ್ಪ? 40 ಲಕ್ಷ ಬಂದಿದೆ. ಈ ಹಣ ನಮ್ಮ 3 ನೀರಾವರಿ ಪ್ರಾಜೆಕ್ಟ್ಗೆ ಅಂತ. ಇದೇ ತರ ಎಲ್ಲರ ಅಕೌಂಟ್ಗೂ ಬರುತ್ತೆ. ಏನ್ ಹೇಳ್ತಾ ಇದ್ದೀನಿ? ಹೀಗೆ 15 ವರ್ಷದ ಹಿಂದೆ ಇದೇ ರೈತರ ಹತ್ರ ಬೋಟ್ಗೋಸ್ಕರ ಕಣ್ಣೀರ್ ಹಾಕಿ ಅಂಗಲಾಚಿ ಬೇಡ್ಕೊಂಡು ನೀರ್ ಕೊಡ್ತೀವಿ, ಬೋಟ್ ಹಾಕಿ ಅಂತ ಸುಳ್ಳು ಭರವಸೆ ಕೊಟ್ಟು ಗೆದ್ರು ನಿನ್ ತಂದೆ. ಗೆದ್ಮೇಲೆ ಆ ಪ್ರಾಜೆಕ್ಟು ಈ ಪ್ರಾಜೆಕ್ಟು ಅಂತ ಶಂಕುಸ್ಥಾಪನೆ ಮಾಡಿ ದುಡ್ಡು ಮಾಡ್ಕೊಂಡ್ರೆ ಹೊರತು ಜನರಿಗೆ ಯಾವ ನೀರು ಕೊಟ್ಟಿಲ್ಲ. ನೀವೊಬ್ರೇ ಅಲ್ಲ, ಎಲ್ರು ಹಾಗೇನೆ. ಜನರಿಗೋಸ್ಕರ ದುಡಿದಿ. ನ್ಯಾಷನಲ್ ಪಾರ್ಟಿ, ಇಂಡಿಪೆಂಡೆಂಟ್ ಪಾರ್ಟಿ, ರೂರಲ್ ಪಾರ್ಟಿ, ಇದು ಯಾವುದು ನಮಗ್ ಬೇಕಿಲ್ಲ. ನಮಗ್ ಬೇಕಿರೋದು ಕುಡಿಯೋಕ್ಕೆ, ಬೆಳೆ ಬೆಳೆಯೋಕ್ಕೆ ನೀರಷ್ಟೇ. ಇದೆಲ್ಲ ಇರ್ಲಿ ಸರ್, ಚುನಾವಣೆ ಯಾಕೆ ಬಹಿಷ್ಕಾರ ಮಾಡ್ತಾ ಇದೀರಾ? ನಿಮಗ್ ಬರೀ TRP ಚಿಂತೆ, ವಿಷಯ ಮುಖ್ಯ ಅಲ್ವಾ? ಗಂಟ್ಲು ಒಣಗಿ ಬಾಯಾರಿಕೆ ಆದಾಗ ಒಂದ್ ಚಿಕ್ಕ ಮಗು ತನ್ನ ತಾಯಿ ಹತ್ರ ನೀರ್ ಕೊಡಮ್ಮ ಅಂತ ಬೇಡ್ಕೊಳತ್ತೆ. ಆ ತಾಯಿ ನೀರ್ ಕೊಡಕ್ಕಾಗ್ದೆ ಕಣ್ಣೀರಾಗ್ತಾನೆ. ಆ ಹಳ್ಳಿಲಿ ಎಷ್ಟು ನೋವಿದೆ ಅಂತ ನಿಮ್ಗೆ ಯಾರಿಗಾರು ಗೊತ್ತಾ? ಫೇಸ್ಬುಕ್ ಅಲ್ಲೋ ಟ್ವಿಟರ್ ಅಲ್ಲೋ ಒಂದ್ ಗ್ಲಾಸ್ ನೀರಿಟ್ಕೊಂಡು ಐ ಆಮ್ ವಿತ್ ಯು, ವಿ ಸಪೋರ್ಟ್ ಯು, ಫೈಟ್ ಫಾರ್ ವಾಟರ್ ಅಂತ 2 ನಿಮಿಷ ಮೌನವಾಗಿದ್ದ ತಕ್ಷಣ ನಮಗ್ ನೀರ್ ಸಿಗಲ್ಲ ಸರ್. ನಾವೇನ್ ಸಾಯೋವರೆಗೂ ಹೋರಾಟ ಮಾಡ್ಕೊಂಡೆ ಸಾಯ್ಬೇಕಾ? ಪ್ರತಿ ಸಲಿನೂ ವೋಟ್ ಬೇಕು ಅಂತ ಬೇಡೋ ನೀವು, ನೀರ್ ಬೇಕು ಅನ್ನೋ ನಮ್ ಬೇಡಿಕೆನ ಈಡೇರಿಸಿದ್ರೆ ಮಾತ್ರ ಎಲೆಕ್ಷನ್. ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಅಕೌಂಟ್ ಅಲ್ಲಿರೋ ನನ್ ದುಡ್ಡು ಮಾಯವಾಗೋಯ್ತು. ಅದ್ ಹೇಗಾಯ್ತು ಅಂತ ನಿಮ್ಗೆ ಗೊತ್ತಿಲ್ಲ. ನನ್ನ ಹತ್ರನೇ ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಹೇಳ್ತೀರಾ? ಇದನ್ನ ನಂಬೇಕು? ಬಿಡುವ, ಏನಂತ ಮಾತಾಡ್ತಿದ್ದೀರಾ? ನಿಮ್ ಜೊತೆ ಇಷ್ಟು ವರ್ಷ ನಾವು ನಿಯತ್ತಾಗಿದ್ದೀವಿ, ನಾವಿಂತ ಕೆಲಸ ಮಾಡ್ತೀವಾ? ಇದನ್ನ ಬೇರೆ ಯಾರು ಮಾಡಿದ್ವಿ? ಪ್ಲೀಸ್ ಬಾವಾ, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋ. ನೋಡ್ ಬಾವಾ, ನಿನ್ ದುಡ್ಡ ನಾವೇ ಕೊಡಿಬೇಕು, ನಮ್ಮೇಲೆ ನಂಬಿಕೆ ಇಲ್ವೋ ನಿಂಗೆ? ಹೇಗ್ ಬರುತ್ತೆ ಅಂದ್ರೆ ಒಂದೇ ಸಲ ಕೋಟಿಗಟ್ಲೆ ಹೊಡ್ಕೋಬೇಕಂತ ಪ್ಲಾನ್ ಮಾಡಿದ್ರೆ? ಚೆನ್ನಾಗಿ ಹೇಳಿದೆ ಬಾವ. ನಿನ್ ದುಡ್ಡು ಹೊಡಿಯೋಕೆ ಇಷ್ಟ ದಿನ ಬೇಕಾಗಿರ್ಲಿಲ್ಲ. ಇವಾಗೆಲ್ಲ ಕಂಪ್ಯೂಟರ್ ಕುತ್ಕೊಂಡು ಹ್ಯಾಕ್ ಮಾಡೋರು ತುಂಬಾ ಜನ ಇದಾರೆ, ಗೊತ್ತಾ? ಏಯ್ ಬರೋ ಇಲ್ಲಿ, ಹೇಳೋ ಹೇಳೋ ಹಣವನ್ನೇ ಕುಡಿತಾ ಇದ್ದಾರೆ ಸರ್. ಇತ್ತೀಚೆಗೆ ಆನ್ಲೈನ್ ಅಲ್ಲಿ ಅಕೌಂಟ್ ಹ್ಯಾಕಿಂಗ್ ತುಂಬಾ ನಡೀತಾ ಇದೆ. ಆನ್ಲೈನ್? ಹೌದು ಬಾವ. ನಿನಗೆ ಬೇನಾಮಿ ಆಗಿರೋ 3 ಜನರ ಅಕೌಂಟ್ ಇಂದ ದುಡ್ಡನ್ನ ಎಗರಿಸಿದಾರಂತಂದ್ರೆ
ಇದ್ಯಾರೋ ನಮ್ ಬಗ್ಗೆ ಬಹಳ ಗೊತ್ತಿರೋರು ಮಾಡಿರೋ ಕೆಲಸ. ಇಲ್ಲಿವರೆಗೂ ಈ ತರದ ಹ್ಯಾಕಿಂಗ್ ನಾನು ಯಾವಾಗ್ಲೂ ಕೇಳಿರಲಿಲ್ಲ ಸರ್. ನನ್ನ ಪ್ರಕಾರ ಈ ಕೆಲಸ ಮಾಡೋರು ಎಕ್ಸ್ಪರ್ಟ್ ಸಾಫ್ಟ್ವೇರ್ ಇಂಜಿನಿಯರ್ಸೇ ಆಗಿರ್ತಾರೆ ಸರ್. ಏನಯ್ಯ, ಇತ್ತೀಚೆಗೆ ಯಾರಿಗಾದ್ರೂ ನಮ್ಮ ಅಕೌಂಟ್ ನಂಬರ್ನ ಶೇರ್ ಮಾಡಿದ್ಯಾ? ಸ್ವಲ್ಪ ಯೋಚನೆ ಮಾಡಿ ಹೇಳು. ಸರ್, ಅವತ್ ನೀವು ಆ ಸ್ಟೂಡೆಂಟ್ಸಿಗೆ ಕೊಡಿ ಅಂತ ಹೇಳಿದ್ರಲ್ಲ ಸರ್. ತಲೆ ಮೇಲೆ ಹೊಡೆದಾಕ್ಬಿಡ್ತೀನಿ ನಾನು. ಹುಡುಗರು ನನ್ನ ಹತ್ರ ಹೆಲ್ಪ್ ಕೇಳ್ಕೊಂಬಂದ್ರು. ರೈತರ ಅಕೌಂಟ್ಗೆ ನಾವೇ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ವಿ. ಆ ದುಡ್ಡಿಂದನೇ ಶ್ರೀರಾಮ್ ಸಾಗರ್ ಪ್ರಾಜೆಕ್ಟ್ನ ರೈತರೇ ನಿರ್ಮಿಸಬೇಕು ಅಂತ ನಿರ್ಧಾರ ಆಗಿತ್ತು. ಆದ್ರೆ ಆ ಮಂತ್ರಿ ಅಡ್ಗಾಲ್ ಹಾಕ್ತಿದ್ದ. ನಾನು ಹುಡುಗರಿಗೆ ಹುಷಾರಾಗಿರೋಕ್ ಹೇಳಿ PM ಮೀಟ್ ಮಾಡಕ್ಕೆ ಡೆಲ್ಲಿಗೆ ಹೋದೆ. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಲೆಟ್ಸ್ ಕಮ್ ಟು ದಿ ಪಾಯಿಂಟ್. ಟೆಲ್ ಮೀ ಮಿಸ್ಟರ್ ಸತ್ಯಗ್ರಹಿ, ಕೆಂಪು ಕೋಟೆ ಮೇಲೆ ಹಾರಾಡೋ ಭಾರತದ ಬಾವುಟನ ಸುಟ್ಟಾಕಕ್ ಪರ್ಮಿಷನ್ ಕೊಡಿ ಸರ್. ಇಲ್ಲ ಅಂದ್ರೆ ನಮ್ ನ್ಯಾಷನಲ್ ಫ್ಲಾಗ್ ಅಲ್ಲಿರೋ ಹಸಿರು ಬಣ್ಣನ ಪೂರ್ತಿ ತೆಗೆದಾಕ್ಬಿಡಿ. ವಾಟ್ ಆರ್ ಯು ಟಾಕಿಂಗ್? ಸಾರಿ ಸರ್, ಎಲ್ರೂ ಸೇರಿ ರೈತನ್ ಸಾಯಿಸ್ತಿರುವಾಗ ಧ್ವಜದಲ್ಲಿ ಮಾತ್ರ ಯಾಕೆ ಸರ್ ಹಸಿರು ಬಣ್ಣ? ನಮ್ ದೇಶದ ಅತಿ ದೊಡ್ಡ ಆಸ್ತಿ ವ್ಯವಸಾಯ ಸರ್. ಅದನ್ನೇ ನಂಬ್ಕೊಂಡು 60% ಜನ ಬದುಕ್ತಾ ಇದ್ದಾರೆ. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿ 72 ವರ್ಷ ಆದ್ರೂ ಯಾವ ಸರ್ಕಾರ, ಯಾವ ಪಕ್ಷ, ಯಾವ ನಾಯಕ ಬಂದ್ರೂ ನಮ್ಮ ರೈತರ ಕಷ್ಟಕ್ಕೆ ಶಾಶ್ವತವಾದ ಪರಿಹಾರ ಕೊಡಕ್ಕಾಗಿಲ್ಲ ಸರ್. ಮನುಷ್ಯ ಏನಿಲ್ಲದೆ ಬೇಕಾದ್ರೂ ಬದುಕ್ತಾನೆ, ಆದ್ರೆ ಅನ್ನ ಇಲ್ಲದೆ ಮಾತ್ರ ಪ್ರಪಂಚದಲ್ಲಿ ಯಾವ ಮನುಷ್ಯನೂ ಬದುಕಕ್ಕಾಗಲ್ಲ ಸರ್. ಅನ್ನಕ್ಕಷ್ಟು ಡಿಮ್ಯಾಂಡ್ ಇದೆ. ಆದ್ರೆ ಅನ್ನ ಬೆಳೆಯಕ್ಕೆ ರೈತ ಪಡೋ ಕಷ್ಟ, ಸುರ್ಸೋ ಬೆವರು ಯಾಕೆ ಸರ್ ಯಾರಿಗೂ ಅರ್ಥ ಆಗಲ್ಲ? ಇವತ್ತು ರೈತ ಸಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ನರಕ ಅನುಭವಿಸ್ತಾ ಇದ್ದೀನಿ ಸರ್. ಅಧಿಕಾರದಲ್ಲಿರೋರ್ಗೆ ಅವ್ರ ಸ್ವಾರ್ಥನೇ ಹೆಚ್ಚು. ಕಾನೂನು, ನ್ಯಾಯ, ನೀತಿ, ಸತ್ಯ, ಧರ್ಮ ಇದ್ಯಾವುದು ನಮ್ಮ ರಾಜಕಾರಣಿಗಳಿಗಿಲ್ಲ. ಇದ್ದಿದ್ರೆ ನಮ್ಮ ರೈತರಿಗೆ ಕಷ್ಟ ಬರ್ತಿರ್ಲಿಲ್ಲ ಸರ್. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡು ದೇಶಭಕ್ತಿಗೆ ಸಾಕ್ಷಿಯಾದ್ರು. ಆದ್ರೆ ಇವಾಗ ಆಗಸ್ಟ್ 15, ಜನವರಿ 26 ಈ 2 ದಿನ ಮಾತ್ರ ಎಲ್ರಿಗೂ ದೇಶಭಕ್ತಿ ಉಕ್ಕು ಹರಿಯತ್ತೆ. ದೇಶದ ಬೆನ್ನೆಲುಬಾಗಿರೋ ರೈತನಿಗೆ ಯಾಕೆ ಸರ್ ಭಕ್ತಿ, ಗೌರವ ಇಲ್ಲ? ನಾವು ಟೆಕ್ನಾಲಜಿನಲ್ಲಿ ಎಷ್ಟು ಮುಂದುವರೆದ್ರೂ ರೈತರ ಸಮಸ್ಯೆನ ಅರ್ಥ ಮಾಡ್ಕೊಂಡು ಬಗೆಹರಿಸಕ್ಕೆ ಯಾವ ಟೆಕ್ನಾಲಜಿನೂ ಬರ್ಲಿಲ್ವಲ್ಲ ಸರ್. ಸರ್ಕಾರಿ ಕೆಲಸದಲ್ಲಿರೋರಿಗೆ ಅವ್ರ ಜೀವನ ಪೂರ್ತಿ ಸಂಬಳ, ಅವ್ರ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್, ಫಾರಿನ್ ಟ್ರಿಪ್, ಪೆನ್ಷನ್, ಸತ್ರ ಅವ್ರ ಫ್ಯಾಮಿಲಿ ಕೆಲಸ, ಅದು ಇದು ಅಂತ ಇನ್ಕ್ರಿಮೆಂಟ್ ನೆಪದಲ್ಲಿ ಎಷ್ಟೋ ಕೊಡ್ತೀರಾ. ಅದೇ ಟ್ರೀಟ್ಮೆಂಟ್ ರೈತರಿಗೆ ಕೊಡಿ ಅಂದ್ರೆ ಫ್ರೀಯಾಗಿ ಕೊಡ್ಬೇಕಾ ಅಂತ ಕ್ವೆಶ್ಚನ್ ಮಾಡಿ ನಗ್ತೀರಾ. ಒಬ್ಬ ಅಂಗನವಾಡಿ ಟೀಚರ್ ಇಂದ ಹಿಡಿದು ಗವರ್ನರ್ ವರ್ಗೂ ಸರ್ಕಾರ ಸಂಬಳ ಫಿಕ್ಸ್ ಮಾಡುತ್ತೆ. ಆದ್ರೆ ಒಬ್ಬ ರೈತ ಬೆಳೆಯೋ ಬೆಳೆಗೆ ಯಾವನೊಬ್ಬ ದಲ್ಲಾಳಿ ರೇಟ್ ಫಿಕ್ಸ್ ಮಾಡ್ತಾನೆ. ಅದೇ ರೇಟ್ ಸರ್ಕಾರ ಫಿಕ್ಸ್ ಮಾಡಿದ್ರೆ ಇಡೀ ದಲ್ಲಾಳಿ ವ್ಯವಸ್ಥೆ ನಾಶ ಆಗತ್ತೆ. ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರ ಕುಟುಂಬಕ್ಕೆ 5 ಲಕ್ಷ ಕಾಂಪನ್ಸೇಷನ್ ಕೊಡ್ತೀರಾ. ಫ್ರೀ ಕರೆಂಟ್, ಸಾಲ ಮನ್ನಾ ಅಂತ ತಾತ್ಕಾಲಿಕವಾದ ಪರಿಹಾರನೂ ಕೊಡ್ತೀರಾ. ಅದ್ರ ಬದಲು ರೈತರನ್ನ ಬಲಿಷ್ಠರಾಗಿ ಮಾಡಿ ಶಾಶ್ವತವಾದ ನ್ಯಾಯ ಕೊಡಿ ಸರ್. ಎಲ್ರೂ ಸಮಾನತೆಯಿಂದ ಕೂಡ್ ಬಾಳ್ಬೇಕು, ಎಲ್ರಿಗೂ ಪ್ರಾತಿನಿಧ್ಯ ಸಿಗ್ಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸರ್ವೇಶನ್ ಕಾನೂನು ತಂದ್ರು. ಆದ್ರೆ 60% ರೈತರೇ ತುಂಬಿರೋ ನಮ್ಮ ದೇಶದಲ್ಲಿ ಅವ್ರಿಗೆ ಯಾಕೆ ಸರ್ ಪ್ರಾಮುಖ್ಯತೆ ಇಲ್ಲ? ಸ್ವಚ್ಛ ಭಾರತ್ ಅಂದ್ರೆ ಬರೀ ಪೊರ್ಕೆ ಹಿಡ್ಕೊಂಡು ಕಸ ಗುಡ್ಸೋದಷ್ಟೇ ಅಲ್ಲ ಸರ್. ಕಸ ತರ ನೋಡೋ ರೈತನ್ನ ಕಿಂಗ್ ತರ ನೋಡಿದ್ರೆ ಅದೇ ನಿಜವಾದ ಸ್ವಚ್ಛ ಭಾರತ್. ರೈತರಿಲ್ಲ ಅಂದ್ರೆ ಪ್ರಪಂಚನೇ ಇಲ್ಲ. ನಮ್ಮಿಂದ ರೈತರಿಗೇನಾದ್ರು ಮೋಸ ಆಗಿದ್ರೆ ಕ್ಷಮೆ ಇರಲಿ. ಕಾರ್ಮಿಕರಿಗೋಸ್ಕರ ಕಾರ್ಲ್ ಮಾರ್ಕ್ಸ್ ಇದ್ರೆ ರೈತರಿಗೋಸ್ಕರ ನೀವು ರೈತರ ಕುಟುಂಬಕ್ಕೆ ಮಾಡ್ತಿರೋ ಸಹಾಯ, ಹೋರಾಟ ನೋಡಿದ್ರೆ ಅವ್ರಿಗೋಸ್ಕರ ನಮ್ಮ ಸರ್ಕಾರ ಏನು ಮಾಡೋದಕ್ಕೂ ಸಿದ್ಧ. ಥ್ಯಾಂಕ್ ಯು ಸರ್. ಹೇಳಿ, ನಿಮ್ ಡಿಮ್ಯಾಂಡ್ಸ್ ಏನು? ಐ ಲವ್ ಮೈ ಕಂಟ್ರಿ ಅನ್ನೋರು ಐ ಲವ್ ಮೈ ಪೀಪಲ್, ಐ ಲವ್ ಮೈ ಫಾರ್ಮರ್ಸ್ ಅನ್ಬೇಕು ಸರ್. ದಳ್ಳಾಳಿ ವ್ಯವಸ್ಥೆನ ನಾಶ ಮಾಡಿ ವ್ಯವಸಾಯನೇ ದೇಶ ಸೇವೆ ಅಂತ ಆದೇಶ ಹೊರಡಿಸಿ ರೈತರ ಜೀವನ ಬಲಿಷ್ಠ ಮಾಡಬೇಕು ಸರ್.
ಈ ಫೈಲ್ನಲ್ಲಿ ನಮ್ಮ ರೈತರ ಬೇಡಿಕೆಗಳ ಸಂಪೂರ್ಣ ಮಾಹಿತಿ ಇದೆ ಸರ್. ದಯವಿಟ್ಟು ಒಂದ್ಸಲ ಪರಿಶೀಲನೆ ಮಾಡಿ. ನಿಮ್ಮ ಸರ್ಕಾರದ ಮೇಲೆ ನಮಗೆ ತುಂಬ ಭರವಸೆ ಇದೆ ಸರ್. ಆಯ್ತು, ಈ ವಿಷಯದ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ರೈತ ದೇಶದ ಬೆನ್ನೆಲುಬು. ವ್ಯವಸಾಯವನ್ನ ದೇಶ ಸೇವೆಯಾಗಿ ಘೋಷಿಸಲಾಗಿದೆ. ರೈತ ಬೆಳೆಯೋ ಪ್ರತಿ ಬೆಳೆಗೂ ಫಿಕ್ಸ್ಡ್ ರೇಟ್, ಪರಿಷ್ಕೃತ ಬೆಲೆಗಳನ್ನ ಸರ್ಕಾರ ನಿಗದಿಪಡಿಸುತ್ತೆ. ಭ್ರಷ್ಟ ದಲ್ಲಾಳಿಗಳ ಮೇಲೆ ಸರ್ಕಾರ ಕಠಿಣ ಕ್ರಮವನ್ನ ತೆಗೆದುಕೊಳ್ಳುತ್ತೆ. ನೋಡ್ಕೊಡ, ಅವ್ರು ಯಾವುದೇ ಕಾರಣಕ್ಕೂ ಪೊಲೀಸ್ನವ್ರ ಕೈ ಸಿಗಬಾರ್ದು. ನಮ್ ಬಂಡವಾಳ ಎಲ್ಲ ಬಯಲಾಗಿ ಹೋಗುತ್ತೆ. ಅವ್ರು ಎಲ್ಲೇ ಇದ್ರು ಹುಡುಕಿ ತುಂಡು ತುಂಡ ಕತ್ತರಿಸಾಕಿ. ಏನೋ ಮಾಡೋದು? ಫಾಲೋ ಮಾಡು. ಹಲೋ, ರಾಮಯ್ಯ ಸರ್ ಮಾತಾಡೋದು. ಆ 4 ಜನ ಹುಡುಗರನ್ನ ಹೊಡೆದಕ್ಕೆ ಆ ಮಂಜುಶ್ರೀ ಕಡೆ ಅವರು ಫಾಲೋ ಮಾಡ್ಕೊಂಡು ಹೋಗ್ತಾ ಇದಾರೆ ಸರ್. ಖಜೂರ್ ನನ್ನ ಮಗ ರೋಡಲ್ಲಿ ಕಲ್ಲಾಕೊಂಡು ಓಡ 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 ಓಡ. ನಮ್ಮ ಅಣ್ಣಂಗೆ ಆಪೋಸಿಟ್ ಆಗಿ ಕೆಲಸ ಮಾಡ್ತಾ ಇದ್ಯಾ? ಹೊರಟೋಗಾರಿಂದ ಹೋಗ್ತಾ ಇಲ್ಲ. ಹೋಗಲ್ಲ ಎಂತ ಗಾಡಿ ಇವ್ನು ಬರೀ ಮಾತಿ ಬಕ್ಕಲ್ಲ. ಆದ್ರೆ ಪೆಟ್ರೋಲ್ ಹತ್ರ ಬೆಂಕಿ. ಹೋಗೋ ಗಾಡಿ. ಇನ್ಸ್ಪೆಕ್ಟರ್, ನಿನಗಿನ್ನೂ ನಮ್ಮ ಬಗ್ಗೆ ಗೊತ್ತಿಲ್ಲ. ನಮ್ಮ ಅಣ್ಣಂಗೋಸ್ಕರ ನಾವು ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದೀವಿ. ಹೋಯ್ತಾ ಇರ್ಲಿಲ್ಲ. ಏನೋ ಮಾಡ್ತಿದ್ಯಾ? ಯಾಕೋ ಸಾಯ್ತಿದ್ಯಾ? ನಿನಗೋಸ್ಕರ ಜೀವ ಕೊಡ್ತೀನಿ ಅಂತ ಟೆಸ್ಟ್ ಮಾಡಿದೆ. ನಿನ್ ಬಗ್ಗೆ ನೀನ್ ಏನ್ ಅನ್ಕೊಂಡಿದ್ಯಾ? ಸತ್ ಬಿದ್ದಿರೋ ಶವನ ಕೇಳು, ಇಲ್ಲ ಪಂಚೆ ಎತ್ಕೊಂಡು ಓಡ್ತಿರೋ ನಿನ್ ಪಾರ್ಟಿ ಮೆಂಬರ್ಸ್ ನ ಕೇಳು. ನನ್ ತಿಕ್ಲುತನಕ್ಕೆ ಹೈ ಪಿಚ್ ಹೇಗಿರುತ್ತೆ ಅಂತ. ಇವಾಗ ನಿನ್ಗೇನು ಬೇಕು? ಪ್ರಾಣ ನಿಂದಲ್ಲ, ಭಯ ಪಡ್ಬೇಡ. ಆ 4 ಜನ ಹುಡುಗರ ಪ್ರಾಣಕ್ಕೆ ಏನೋ ಆಗ್ಬಾರ್ದು ಅಂತ ನಿಮ್ಮವ್ರಿಗೆ ಫೋನ್ ಮಾಡಿ ಹೇಳು. ಫೋನ್ ಮಾಡಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಪಾರ್ಟಿ ಮೆಂಬರ್ ಬೇರೆ, ಒಬ್ಬನಿಗೆ ಹೋಗಕ್ ಇಷ್ಟ ಇಲ್ಲ ಅಂದ್ರೆ ಹೇಳು, ಒಂದಷ್ಟು ಜನ ಪಾರ್ಸಲ್ ಮಾಡ್ಬಿಡ್ತೀನಿ. ನನ್ನ ಮದ್ವೆ ಮ್ಯಾಡ್ ಕಮಿಟ್ಮೆಂಟ್. ಒಂದು ಕ್ವೆಶ್ಚನ್ ಮಾಡೋದು, ಇನ್ನೊಂದು ಸುಟ್ಟು ಬಿಸಾಕೋದು. ಫೋನ್ ಮಾಡು.
ಫೋನ್ ಮಾಡು. ಫೋನ್ ಮಾಡಲ್ಲ? ಅಯ್ಯಯ್ಯೋ, ಫೋನ್ ಮಾಡಲ್ಲ ತಾನೆ? ಫೋನ್ ಮಾಡು. ಕೊಡಲಿ. ಹೇಳ್ಬವ. ಏಯ್, ಆ ಹುಡುಗರನ್ನ ಬಿಟ್ಟು ಕಳ್ಸ್ರ. ಮುಚ್ಕೊಂಡು ಬಿಟ್ಟು ಕಳ್ಸ್ರಲ್ಲ. ಏನಾಯ್ತು? ಏಯ್, ಮುಚ್ಕೊಂಡು ನಾನು ಹೇಳ್ದಷ್ಟು ಕಳ್ರು. ನಾನು ಮನ್ಸು ಮಾಡಿದ್ರೆ ನಿನ್ನ ಇಲ್ಲೇ ಸುಟ್ಟು ಬಿಸಾಕ್ಬೋದು. ಆದ್ರೆ ನನಗೆ ಅದಿಷ್ಟ ಇಲ್ಲ. ಯಾಕೆ ಅಂದ್ರೆ ನಿನ್ನಿಂದ ರೈತರ ಭೂಮಿಗೆ ನೀರೋಗ್ಬೇಕು. ಅವ್ರು ಬೆಳೆಯೋ ಬೆಳೆನ ನೀನ್ ನೋಡ್ಬೇಕು. ರೈತರ ಕೈ ಕೆಸರಾದ್ರೆ ನಿನ್ನಗನ್ನ. ಅದೇನಾಗತ್ತೋ ನೋಡೇ ಬಿಡೋಣ. ಆ ಹುಡುಗರಿಂದ ನಾನಿದ್ದೀನಿ. ನನ್ ಟ್ರಾನ್ಸ್ಫರ್ ಆದ್ರೂ ಐ ಡೋಂಟ್ ಕೇರ್. ನನಗ್ ಟ್ರಾನ್ಸ್ಫರ್ ಆಗೋಷ್ಟ್ರಲ್ಲಿ ನಿನ್ ಕ್ಯಾರೆಕ್ಟರ್ ಚೇಂಜ್ ಆಗ್ಬೇಕು. ಚೇಂಜ್ ಆದ್ರೆ ನಿನ್ಗೆ ಒಳ್ಳೇದು, ಇಲ್ಲಾಂದ್ರೆ ಬದುಕೋಕ್ ಬಿಡಲ್ಲ. ಓಕೆ? ಯಾಕ್ರೋ? ಏಯ್, ಬಿಟ್ಬಿಟ್ರ ನನ್ನ? ಏಯ್, ಯಾಕ್ರೋ ಕಟ್ಟಾಕಿದ್ರ ನನ್ನ? ಭಯ ಆಯ್ತಾ? ಟೆನ್ಷನ್ ಆಯ್ತಾ? ಟೆನ್ಷನ್ ಆಗ್ಬಾರ್ದು. ನಿಮ್ಮನ್ನೆಲ್ಲ ಕಂಡಿಡಿದ್ಬಿಟ್ಟೆ ಅಂತ ಭಯ ಆಗ್ತಾ ಇದೆಯಾ? ರಿಲ್ಯಾಕ್ಸ್. ಕ್ರಿಮಿನಲ್ಸ್ ನನ್ನ ಕಿಡ್ನಾಪ್ ಮಾಡಿದ್ದಿದ್ರೆ ಆನ್ ದ ಸ್ಪಾಟ್ ನನ್ನ ಒಡೆದು ಬಿಸಾಕ್ತಾ ಇದ್ರು. ಆದ್ರೆ ನೀವು ನನ್ನ ಕೈ ಕಾಲು ಕಟ್ಟಾಕಿ ನನ್ನ ಮುಖಕ್ಕೆ ಮಾಸ್ಕ್ ಹಾಕಿದ್ರಿ. ಅವತ್ತೇ ಅನ್ಕೊಂಡೆ ನಿಮ್ಮಿಂದ ಏನೋ ವಿಷಯ ಇದೆ ಅಂತ. ಅದಕ್ಕೆ ನಿಮ್ಮ ಪ್ರತಿಯೊಂದು ಮೂಮೆಂಟ್ನು ಫಾಲೋ ಮಾಡ್ತಾ ಇದ್ದೆ. ನಿಮ್ಮ ವಯಸ್ಸಿನ ಹುಡುಗರು ಫೇಸ್ಬುಕ್, ಟ್ವಿಟರ್ ಅಂತ ಬ್ಯುಸಿಯಾಗಿರ್ಬೇಕು. ವಾಟ್ಸಪ್ಪಲ್ಲಿ 24 ಗಂಟೆ ಚಾಟ್ ಮಾಡ್ತಾ ಇರ್ಬೇಕು. ಹಬ್ಬದ ಸಿನಿಮಾ ಅಂತ ಹುಡುಗಿರ ಜೊತೆ ಜಾಲಿಯಾಗಿರ್ಬೇಕು. ಇದನ್ನ ಬಿಟ್ಟು ರೈತರ ಜೊತೆ ಹೋರಾಟಕ್ಕೆ ಹೋಗ್ತಾ ಇದ್ದೀರಾ? ಫಾರಿನಲ್ಲಿ ಸೆಟ್ಲ್ ಆಗೋಣ ಅಂತ ಕನಸು ಕಾಣೋದು ಬಿಟ್ಟು ರೈತರನ್ನ ಕಾಪಾಡಬೇಕು ಅಂತ ಯೋಚನೆ ಮಾಡಿದ್ರಿ. ಅಕೌಂಟ್ಗಳನ್ನ ಹ್ಯಾಕ್ ಮಾಡಿ ಎಷ್ಟೆಷ್ಟು ದುಡ್ಡು ಹೊಡೆದಿದ್ದೀರಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ಹೆಲ್ಪ್ ಮಾಡಿದ್ ಯಾರಂತನೂ ನಂಗೆ ಗೊತ್ತು. ಬಟ್ ಆಸ್ ಪರ್ ರೂಲ್ ನೀವು ಮಾಡೋ ಕೆಲಸಗಳನ್ನೆಲ್ಲ ನಿಲ್ಲಿಸಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕಾಗಿರೋ ನಾನು ಸುಮ್ಮನೆ ಯಾಕಿದ್ದೀನಿ ಗೊತ್ತಾ? ನಿಮ್ ಕಾಳಜಿ, ನಿಮ್ ಗುರಿ, ಕನಸುಗಳನ್ನ ನೋಡಿ ನಿಮ್ಮ ಪ್ರತಿ ಒಂದು ಹೆಜ್ಜೆನ ಯಾಕೆ ಫಾಲೋ ಮಾಡಿದೆ ಗೊತ್ತಾ? ನಿಮ್ಮನ್ನ ಯಾರನ್ನೂ ಅರೆಸ್ಟ್ ಮಾಡೋದಕ್ಕಲ್ಲ, ಹೆಲ್ಪ್ ಮಾಡೋದಕ್ಕೆ. ಶ್ರೀರಾಮ್ ಸಾಗರ್ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು. ರೈತರ ಭೂಮಿಗೆ ನೀರು ಹೋಗ್ಬೇಕು. ಅವ್ರು ಖುಷಿಯಾಗಿರ್ಬೇಕು. ಎಸ್, ರೈತರು ಚೆನ್ನಾಗಿರ್ಬೇಕು. ಯಾಕೆಂದ್ರೆ ನಾನೊಬ್ಬ ರೈತನ ಮಗ. ಬಟ್ ನೀವು ಮಾಡಿರೋದು ಸಣ್ಣ ತಪ್ಪೇನೂ ಅಲ್ಲ. ಕಾನೂನ್ಗೆ ಎಲ್ಲರೂ ತಲೆ ಬಾಗ್ಲೇಬೇಕು. ನನ್ನ ಮಾತು ಕೇಳಿ, ಕೋರ್ಟಿಗೆ ಸರೆಂಡರ್ ಆಗಿ ನಿಮಗೆ ನ್ಯಾಯ ಸಿಗಂಗೆ ನಾನು ನೋಡ್ಕೊಂತೀನಿ. ಸರ್ ಸರ್, ಇದನ್ನೆಲ್ಲ ನಮ್ಮೂರಿಗೋಸ್ಕರ ನಾನೇ ಮಾಡಿದ್ದು ಸರ್. ಏನೇ ಶಿಕ್ಷೆ ಕೊಡಂಗಿದ್ರು ನನಗೆ ಕೊಡಿ ಸರ್. ಅವ್ರನ್ನ ಬಿಟ್ಬಿಡಿ ಪ್ಲೀಸ್. ಏನೋ ಹೇಳ್ತಾ ಇದ್ಯಾ ನೀನು? ನಾವೆಲ್ಲರೂ ಒಟ್ಟಿಗೆ ಬೆಳೆದಿದ್ದೀವಿ, ಒಟ್ಟಿಗೆ ತಿರುಗಾಡಿದೀವಿ, ಒಟ್ಟಿಗೆ ಓದ್ತಿದ್ದೀವಿ. ರೈತರಿಗೋಸ್ಕರ ನಾವು 4 ಜನ ಸೇರಿ ಕೆಲಸ ಮಾಡಿದ್ದೀವಿ. ಸರ್, ನೀವೇನೇ ಶಿಕ್ಷೆ ಕೊಡೋದಿದ್ರು ನಮ್ 4 ಜನಕ್ಕೂ ಕೊಡಿ ಸರ್. ಹೌದು ಸರ್. ಒಬ್ಬ ಒಳ್ಳೆ ಫ್ರೆಂಡ್ ಪಕ್ಕದಲ್ಲಿದ್ರೆ ಇಡೀ ಪ್ರಪಂಚನೇ ಗೆಲ್ಬೋದು. ಇಷ್ಟ ಆದ್ರಿ ಚೆನ್ನಾಗಿರಿ. ಈ ದೇಶಕ್ಕೆ ಬೇಕಾಗಿರೋದು ನಾಯಕರಲ್ಲ, ಯುವಕರು. ನಿಮಗ್ ನ್ಯಾಯ ಕೊಡಿಸೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಸರ್. ಅಕ್ರಮವಾಗಿ ಆ ಮಂತ್ರಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ. ಆ ಮಂತ್ರಿ ಏನ್ ಸಕ್ರಮವಾಗಿ ಸಂಪಾದನೆ ಮಾಡಿದನ? ಅದೆಲ್ಲ ನನಗ್ ಗೊತ್ತಿಲ್ಲ. ಸೈಬರ್ ಕ್ರೈಮ್ ನ ನಿಲ್ಸೋದು ನನ್ ಡ್ಯೂಟಿ. ಟೆಕ್ನಾಲಜಿನ ಇವತ್ ಇದಕ್ ಮಿಸ್ಯೂಸ್ ಮಾಡ್ಕೊಂಡವನು ನಾಳೆ ಇನ್ನೊಂದಕ್ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅನ್ನೋದು ಏನ್ ಗ್ಯಾರಂಟಿ? ಇದೇ ಟೆಕ್ನಾಲಜಿ ಕೆಟ್ಟೋರ್ಗ್ ಸಿಕ್ಕಿದ್ರೆ ಏನಾಗುತ್ತೆ ಗೊತ್ತಾ?
ಬೇಡ 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 ನನ್ನ ಮಾತು ಕೇಳು